ಇದು ವಿವಿಧ ಭಾರತಿ ಬೆಂಗಳೂರು ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರ. ಮಿಶ್ರ ಮಾಧುರ್ಯ. ಇಂದಿನ ಮಿಶ್ರ ಮಾಧುರ್ಯದಲ್ಲಿ ಮನೋಚಿಂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ. ಸ್ನೇಹಿತರಿಗೆಲ್ಲ ಇಂದಿನ ಮಿಶ್ರ ಮಾಧುರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಸಖಿ ಲಲಿತಾ ಸತ್ಯಮೂರ್ತಿ. ಸ್ನೇಹಿತರೆ, ಇಂದಿನ ಮಿಶ್ರ ಮಾಧುರ್ಯದಲ್ಲಿ ಮನೋಚಿಂತನ ಕಾರ್ಯಕ್ರಮವನ್ನು ಈಗ ಕೇಳ್ತಾ ಇದ್ದೀರಾ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಸ್ಟುಡಿಯೋದಲ್ಲಿ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರು. ಇವರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ಕಾರ್ಯದರ್ಶಿಗಳು, ಜೊತೆಗೆ ಮಾನಸಿಕ ತಜ್ಞರು. ಡಾಕ್ಟರ್ಗೆ ನಮ್ಮ ವಿವಿಧ ಭಾರತಿ ಪರವಾಗಿ ಹಾಗೂ ನಮ್ಮ ಶ್ರೋತೃಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಮೋಹನ್ ಕುಮಾರ್ ಅವರು ಸಹ ಇದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತು ವಿಷಯ ಖಿನ್ನತೆ ಅಂತ ಈಗಾಗಲೇ ನಮ್ಮ ಶ್ರೋತೃಗಳಿಗೆ ಗೊತ್ತಾಗಿದೆ. ಯಾಕೆಂದರೆ ನಿನ್ನೆಯಿಂದ ಹೈಲೈಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಖಿನ್ನತೆ ಬಗ್ಗೆ ಇವತ್ತು ನೀವು ಹೇಳ್ತಾ ಇದ್ದೀರಾ ಅಂತ ನಮ್ಮ ಶ್ರೋತೃಗಳಿಗೆ ಗೊತ್ತಾಗಿದೆ. ಸ್ನೇಹಿತರೆ, ನೀವು ಸಹ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಡಾಕ್ಟ್ರನ್ನ ಪ್ರಶ್ನೆ ಕೇಳಬಹುದು. ನೀವು ಮಾಡಬೇಕಾದಿಷ್ಟೇ, BGVB ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಆಮೇಲೆ ನಿಮ್ಮ ಮೆಸೇಜನ್ನು ಟೈಪ್ ಮಾಡಿ ಆಮೇಲೆ 567674 ಅಂತ ಟೈಪ್ ಮಾಡಬೇಕು. ಡಾಕ್ಟ್ರೇ, ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ಹೋದ ವಾರ ನಮ್ಮ ಶ್ರೋತೃಗಳಿಗೆ ನೀವು ಪ್ರಶ್ನೆಗಳನ್ನು ಕೇಳಿದ್ರಿ. ಆ ಪ್ರಶ್ನೆಗೆ ಉತ್ತರ ಕೊಟ್ಟವ್ರಿಗೆ ಯಾರು ವಿಜಯಶಾಲಿಗಳಾಗಿದ್ದೀವಿ ಅಂತ ಎಲ್ರಿಗೂ ಸಹ ಕುತೂಹಲ ಇದೆ. ಮೊದಲಿಗೇನೆ ಆ ವಿಷಯ ಹೇಳ್ಬಿಡ್ತೀರಾ ಹೇಗೆ? ಆಯ್ತಾಯ್ತು, ಮೊದಲೇ ಹೇಳ್ಬಿಡ್ತೀನಿ. ನಮಗೆ ತುಂಬ ಒಳ್ಳೆ ರೀತಿಯಂಥ ಒಂದು ಇದು ಸಿಕ್ಕಿದೆ. ಸುಮಾರು ಒಂದು 40 SMS ಬಂದಿದೆ. ಸುಮಾರು ಜನ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ನಾವು ಪ್ರಶ್ನೆ ಕೇಳಿದ್ದೇನೆಂದರೆ, ಮಾನಸಿಕ ಅಸ್ವಸ್ಥರು ಮದುವೆ ಆಗಬಹುದೇ? ಅದಕ್ಕೆ ಸುಮಾರು ಜನ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಮತ್ತು ಹೊಸ ರೀತಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಇಬ್ಬರನ್ನು ಮಾತ್ರ ಚೂಸ್ ಮಾಡಿದ್ದೀವಿ ಲಾಟ್ರಿ ಮೂಲಕ. ಮೊದಲನೆಯವರು ಈ ಮಹದೇವಪುರದಿಂದ 9448999751 ಆಂಬ್ಲರ್ ಅಂತ ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಅವ್ರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದರೆ, ಅವರು ಮದುವೆ ಆಗಬಹುದು, ಆಗೋದಕ್ಕಿಂತ ಮುಂಚೆ ಮಾನಸಿಕ ತಜ್ಞರಿಂದ ಚಿಕಿತ್ಸೆ ಪಡೆಯಬೇಕು, ಮತ್ತು ಮದುವೆ ಆಗೋರ ಜೊತೆ ಈ ವಿಷಯನ ಮುಕ್ತವಾಗಿ ಚರ್ಚಿಸಿ ಮದುವೆ ಆಗಬೇಕು ಅಂತ. ಇದು ತುಂಬ ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ. ಅವರಿಗೆ ಒಂದು ಪ್ರಶ್ನೆ ಕೊಡ್ತೀವಿ. ಇನ್ನೊಂದು ಬಹುಮಾನನ ಅವರ ಹೆಸರು ಕಳಿಸಿಲ್ಲ, ಇದು ನಂಬರ್ನ ನಾನು ಹೇಳ್ತೀನಿ. 9749062883 ಅಂದರೆ ಕೊನೆಯಾಗಿ 6283 ಕೊನೆ ಆಗೋದು ಅಂತ ನಂಬರ್ ಕೊಡ್ತಾ ಇದ್ದೀವಿ. ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇವರಿಬ್ಬರಿಗೆ ನಾನು ಕಂಗ್ರ್ಯಾಚುಲೇಷನ್ ಮಾಡ್ತೀನಿ. ಅವರಿಗೆ ಸೂಕ್ತ ಬಹುಮಾನ ನಾವೇ ತಲುಪಿಸ್ತೀವಿ ಅಂತ ನಾನು ಹೇಳ್ತೀನಿ. ಜೊತೆಗೆ ನಮ್ಮ ಶ್ರೋತೃಗಳಿಗೆ ಹೇಳೋಣ, ಇವತ್ತು ಸಹ ಒಂದು ಪ್ರಶ್ನೆ ಇರುತ್ತೆ ಎಂದಿನಂತೆ. ಮತ್ತು ಸಬ್ಜೆಕ್ಟು ಸಹ ಬಹಳ ಚೆನ್ನಾಗಿದೆ. ಯಾಕೆಂದರೆ ಖಿನ್ನತೆ ಅನ್ನೋದು ಎಲ್ಲರೂ ಸಹ ಕಾಡುತ್ತೆ.
ಒಂದಲ್ಲ ಒಂದು ಹೊತ್ತಿನಲ್ಲಿ ಇದು ಕಾಡುತ್ತೆ. ಹಾಗಾಗಿ ವಿಷಯನೂ ಚೆನ್ನಾಗಿದೆ, ವಿಷಯನೂ ಸಹ ತಿಳ್ಕೊಳ್ಳಲಿ, ಜೊತೆಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ಬಹುಮಾನವನ್ನು ಸಹ ಗೆಲ್ಲಲಿ. ಎರಡೆರಡು ಬೆನಿಫಿಟ್ ಇವತ್ತು. ಹೌದು, ನಮ್ಮ ಶ್ರೋತೃಗಳಿಗೆ ಹೇಳ ರಾತ್ರಿ 11 ಗಂಟೆವರೆಗೂ ಸಹ ಅವರು SMS ಅನ್ನು ಕಳಿಸಬಹುದು ಅಂತ ಹೇಳಿ. ಸುಷ್ಮಾ 35 ವರ್ಷದ ಗೃಹಿಣಿ, ವಿದ್ಯಾವಂತಳಾಗಿದ್ದು ಗಂಡ ಮತ್ತು 2 ಹೆಣ್ಣು ಮಕ್ಕಳ ಜೊತೆ ವಾಸವಾಗಿದ್ದಳು. ಜೀವನ ಸುಖಕರವಾಗಿತ್ತು. ಸುಮಾರು 3 ತಿಂಗಳಿನಿಂದ ನನ್ಗೆ ಯಾಕೋ ಸುಸ್ತು, ಆಯಾಸ, ಎದೆ ನೋವು ಬಂದಾಗೆ ಆಗುತ್ತೆ, ಕೈಕಾಲು ನೋವು, ಅತಿಯಾದ ಕೋಪ, ಜೊತೆಗೆ ನಿದ್ರೆ ಕೂಡ ಸರಿಯಾಗಿಲ್ಲ. ಈ ರೀತಿಯ ಕಾಯಿಲೆಗೆ ವೈದ್ಯರ ಬಳಿ ಹೋಗಿ ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್, ECG ಮಾಡಿಸಿಕೊಳ್ಳುತ್ತಾಳೆ. ಎಲ್ಲವೂ ನಾರ್ಮಲ್ ಆಗಿರುತ್ತದೆ. ತದನಂತರ ಹೃದಯ ತಜ್ಞರು ಮಾನಸಿಕ ತಜ್ಞರಿಗೆ ರೆಫರ್ ಮಾಡುತ್ತಾರೆ. ಆಗ ಅವಳಿಗೆ ಬೇಜಾರು, ದುಃಖ, ಸುಸ್ತು ಇರುವುದು ಗೊತ್ತಾಗುತ್ತದೆ. ಆಗ ಅವಳು ಏನೋ ಒಂಥರ ಒಂಟಿತನ, ಯಾವಾಗ್ಲೂ ಅಳ್ಬೇಕು ಅನ್ಸುತ್ತೆ, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಜೀವನನೇ ಬೇಸರ, ಯಾಕೋ ಸತ್ತೋಗ್ ಬಿಡೋಣ ಅನ್ಸುತ್ತೆ. ಈ ರೀತಿ ಖಿನ್ನತೆಗೆ ಮನೋವೈದ್ಯರಿಂದ ಚಿಕಿತ್ಸೆ ಪಡೆದು 1 ತಿಂಗಳಲ್ಲಿ ಗುಣವಾದಳು. ಖಿನ್ನತೆ ಸರ್ವವ್ಯಾಪಿ, ಯಾರಿಗೆ ಬೇಕಾದರೂ ಬರಬಹುದು. ಇದಕ್ಕೆ ಕಾರಣ ಮೆದುಳಿನಲ್ಲಿ ಆಗುವ ರಾಸಾಯನಿಕ ಬದಲಾವಣೆಗಳು. ಚಿಕಿತ್ಸೆ ಸುಲಭ, ಸುರಕ್ಷಿತ ಹಾಗೂ ಪರಿಣಾಮಕಾರಿ. ಸ್ನೇಹಿತರೆ, ಮಿಶ್ರ ಮಾಧುರ್ಯದಲ್ಲಿ ಮನೋಚಿಂತನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಡಾಕ್ಟರ್ ಚಂದ್ರಶೇಖರ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಸರ್, ಖಿನ್ನತೆ ಬಗ್ಗೆ ಮಾತನಾಡೋಣ. ಖಿನ್ನತೆ ಅಂದರೆ ಏನು ಅನ್ನೋದು ಮೊದಲನೇ ಪ್ರಶ್ನೆ. ಈ ಪ್ರಶ್ನೆ ಕೇಳೋದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ ಇದೆ, ಪುಟಾಣಿದೆ, ಅದ್ರ ಜೊತೆಗೂಡಿರೋದು ಅಂತ ಹೇಳ್ಬೋದು. ಏನು ಅಂದರೆ, ನನ್ನ ಸ್ನೇಹಿತೆ ಒಬ್ಬಳಿದ್ದಾಳೆ, ಬಹಳಷ್ಟು ಶ್ರೀಮಂತಳು. ಅಂದರೆ ನಾವು ತಿಳ್ಕೊತೀವಿ ದುಡ್ಡಿಲ್ಲ ಕಾಸಿಲ್ಲ ಅಂತ ಹೇಳಿದಾಗ ಖಿನ್ನತೆ ಬರುತ್ತೆ, ಅಥವಾ ಏನೋ ಯಾರಿಗಿಂತ ನಾನು ಕಡಿಮೆ ಇದ್ದೀನಿ ಅಂದಾಗ ನಮ್ಗೆ ಆ ಭಾವನೆ ಬರಬಹುದೇನೋ ಅಂತ. ಅವಳು ಅತಿ ಶ್ರೀಮಂತಳು, ಅತಿ ರೂಪವಂತೆ, ಎಲ್ಲ ಒಂದು ತೂಕ ಮೇಲೆ, ಗಂಡ ಮಕ್ಕಳು ಮನೆ ಎಲ್ಲ ಇದ್ದು ಖಿನ್ನತೆ, ಹಾಗಾಗಿ ಡಿಪ್ರೆಷನ್ ಕಣೆ ಯಾಕೋ ಅಂತ ಅಂತಾಳೆ. ಈ ಥರ ಆಗೋದು ಒಂಥರ ಆಶ್ಚರ್ಯ ಅನ್ಸುತ್ತಲ್ವಾ ಡಾಕ್ಟ್ರೆ? ನಾನು ಹೇಳಬೇಕು ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಭಾವನೆಗಳು ಇರಲೇಬೇಕು. ಸ್ವಲ್ಪ ದಿವಸ ಖುಷಿಯಾಗಿರ್ತೀವಿ, ಸ್ವಲ್ಪ ನಿಮಿಷ ಬೇಜಾರಾಗ್ತೀವಿ, ಕೋಪಗೊಳ್ತೀವಿ, ಭಯಗೊಳ್ತೀವಿ. ಇವೆಲ್ಲ ಮನುಷ್ಯನ ಭಾವನೆಗಳು ಇರಬೇಕಾದದ್ದು ಸಾಮಾನ್ಯ. ಈ ಖಿನ್ನತೆ ಅನ್ನೋದು ಈ ದಿವಸ ಕಾರ್ಯಕ್ರಮದಲ್ಲಿ ಹೇಳ್ತಿದ್ವಲ್ಲ, ನಾವು ಹೇಳ್ತಿರೋದು ಖಿನ್ನತೆ ಕಾಯಿಲೆಗಳ ಬಗ್ಗೆ. ಈಗ ತಾನೇ ಹೇಳ್ತಿಲ್ಲ, ಖಿನ್ನತೆ ಬಹಳ ಕಾಮನ್. ಈ ಕಾಯಿಲೆ ಅನ್ನೋದು ತುಂಬ ಹೆಚ್ಚು ಉಂಟು. ಈ ಖಿನ್ನತೆ ಕಾಯಿಲೆ ಅಂತ ಹೇಳೋದು ಅಂದರೆ, ಈ ಮನುಷ್ಯನಿಗೆ ಈ ಭಾವನೆಗಳು ಎಷ್ಟೋ ಥರ ಇದೆಯಲ್ಲ, ಏರುಪೇರು ಅನ್ನೋದ್ರ ಜೊತೆಗೆ ಬರೀ ಬೇಜಾರು ಅನ್ನೋದೇ ಹೆಚ್ಚಿರುತ್ತೆ. ಆ ಬೇಜಾರು ಹೆಚ್ಚು ಅಂದರೆ ಅದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನಸ್ಸಿಗೆ ಬೇಜಾರು. ಇದು ಪ್ಯಾಥಾಲಜಿಕಲ್ ಅಂತ ಹೇಳ್ತೀವಿ, ಕಾಯಿಲೆ ಥರ ಇದು. ಮತ್ತೆ 1 ವಾರ ಅಲ್ಲ 2 ವಾರ ಆದ್ರೂ ಮನಸ್ಸಿಗೆ ಬೇಜಾರು ಹಂಗೆ ಕಂಟಿನ್ಯೂ ಆಗುತ್ತೆ. ಇನ್ನೊಂದು ವಿಷಯ ಹೇಳಿದ್ರಿ, ಈ ಒಬ್ರು ತುಂಬಾ ರಿಚ್ ಇದ್ದಾರೆ, ಅವ್ರಿಗೆ ಏನೂ ಕೊರತೆ ಇಲ್ಲ, ಆದ್ರೂ ಬಂದಿದೆ ಅಂತ. ಈ ಖಿನ್ನತೆ ಅನ್ನೋದು ಯಾರಿಗೆ ಬೇಕಾದ್ರೂ ಬರಬಹುದು, ಏನೇ ಕಾರಣ ಇಲ್ಲದೆ ಬರಬಹುದು. ಯಾಕೆಂದ್ರೆ ಕಾರಣ ಇರೋದು ಒಳಗಡೆ, ಈ ಹೊರಗಡೆ ಏನು ಕಾರಣ ಇಲ್ಲ. ಅದಕ್ಕೆ ಆ ಮನುಷ್ಯನಲ್ಲಿ ಆಗಿರೋ ಕೆಲವು ವೀಕ್ನೆಸ್ಗಳಿಂದ ಯಾರಿಗೆ ಬೇಕಾದರೂ ಬರ್ಬೋದು. ಈ ಖಿನ್ನತೆ ಅನ್ನೋದು ನಾವು ಹೇಳೋದಾದರೆ 10% ಜನಸಂಖ್ಯೆಯಲ್ಲಿ ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ ಹೆಚ್ಚು, 20% ಗಂಡು ಮಕ್ಕಳಲ್ಲಿ 8ರಿಂದ 12%. ಅಂದರೆ ಒಟ್ಟು 10% 12% ಇದು ಬರ್ತಾ ಇದೆ. ಹೀಗೆ ಅಷ್ಟು ಕಾಮನ್ ಆಗಿ, ಹಾಗೆ ನೀವು ಹೇಳಿದ್ರಲ್ಲ, ಅವ್ರಿಗೂ ಕೂಡ ಬರ್ಬೋದು. ಅಷ್ಟೊಂದು ಸರ್ವವ್ಯಾಪಿ ಇದು. ಹೌದು ಸರ್, ಅದೇ ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸ್ತೀವಿ. ಖಿನ್ನತೆ ಅನ್ನೋದನ್ನು ಮಾತ್ರ ಸುಖ ದುಃಖ ಅವೆಲ್ಲ ಒಂಥರ ಜಾಸ್ತಿ ದಿನ ಇರಬಹುದು. ಆದರೆ ಈ ಖಿನ್ನತೆ ಅನ್ನೋದು ಮಾತ್ರ ಆಗಾಗ್ಗೆ ಕಾಣಿಸ್ಕೊಳ್ತಾನೆ ಇರುತ್ತೆ. ಇದು ಹೆಚ್ಚಾಗಿ ಯಾರಿಗೆ ಬರುತ್ತೆ ಡಾಕ್ಟ್ರೆ? ನಾನು ಈಗಲೇ ಹೇಳಿದ್ನಲ್ಲ, ಇದು ಸಮಾಜದಲ್ಲಿ 10% ಜನಕ್ಕೆ ಜೀವನದ ಲೈಫ್ ಟೈಮಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಆದರೆ ಹೆಂಗಸರಲ್ಲಿ
ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ಚಿಕ್ಕ ವಯಸ್ಸು ಅಂತ ಹೇಳಿದ್ರೆ 20 ವರ್ಷ, 15ರಿಂದ 25 ವರ್ಷದಲ್ಲಿ ಕಾಮನ್ನು. ಅದೇ ರೀತಿ 60 ವರ್ಷ ಆದ ನಂತರನೂ ಹೆಚ್ಚು ಕಾಮನ್. ಸೊ ಇನ್ನೊಂದು ವಿಷಯ ಏನಂದರೆ, ಈ ಖಿನ್ನತೆ ಮೊದಲು 20 ವರ್ಷಕ್ಕೆ ಬರ್ತಿತ್ತು, ಈಗೀಗ ಕಮ್ಮಿ ವಯಸ್ಕರಲ್ಲಿ ಹೆಚ್ಚು ಬರ್ತಿದೆ ಅಂತ ಹೇಳ್ತಾರೆ. ಅಂದರೆ 10 ವರ್ಷದಿಂದನೂ ಪ್ರಾರಂಭ, 10 ವರ್ಷದಿಂದ ಈವನ್ ಮಕ್ಕಳಲ್ಲೂ ಕೆಲವರು ಕಂಡು ಬರ್ತಾ ಇದೆ. ಈಗ ನಮ್ಮ ಬೆಂಗಳೂರು ಒಂದು ರಿಟೈರ್ಡ್ ಪ್ಯಾರಡೈಸು, ಪೆನ್ಷನರ್ ಪ್ಯಾರಡೈಸ್ ಅಂತ ಹೇಳ್ತೀವಿ. ಅದೇ ರೀತಿ ಆತ್ಮಹತ್ಯೆ ಕೂಡ ಹೆಚ್ಚಾಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಖಿನ್ನತೆ ಹೆಚ್ಚಾಗಿರೋದು ಜನಸಾಮಾನ್ಯರಲ್ಲಿ, ಅದರಲ್ಲೂ ಮಕ್ಕಳಲ್ಲಿ, ವಯಸ್ಕರಲ್ಲಿ ಹೆಚ್ಚಾಗಿರೋದು. ಸೊ ಆ ರೀತಿಯಾಗಿ ಖಿನ್ನತೆ ಬರ್ತಾ ಇರುತ್ತೆ ತುಂಬ. ಇನ್ನೊಂದು ವಿಷಯ ಏನು ಹೇಳೋದು ಅಂದರೆ, ಖಿನ್ನತೆ ಅನ್ನೋದು ಗಂಡಸರಲ್ಲೂ ಬರುತ್ತೆ, ಹೆಂಗಸರಲ್ಲೂ ಬರ್ತದೆ. ಆದರೆ ವಯಸ್ಕರಾದಲ್ಲಿ ಬಂದಾಗ ಸ್ವಲ್ಪ ಡೇಂಜರಸ್ಸು. ಏಕೆಂದರೆ ಆ ಖಿನ್ನತೆ ಬಂದವರಲ್ಲಿ 15% ಜನಕ್ಕೆ ನಾನು ಸತ್ತೋಗಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಯೋಚನೆ ಬರುತ್ತೆ. ವಯಸ್ಕರಾದವರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗೋದು ಜಾಸ್ತಿ. ಸೊ ಹಾಗಾಗಿ ಅದು ಒಳ್ಳೆಯದು. ಹಾಗಾಗಿ ಯಾವುದೇ ದೇಶ, ಯಾವ ಬಡವರ ಸಾಹುಕಾರ ಆ ರೀತಿ ನೋಡಲ್ಲ. ಯಾವುದೇ ದೇಶ ಆಗಲಿ, ಯಾವುದೇ ನಾಡಾಗಲಿ, ಅದೇನು ಸರ್ವವ್ಯಾಪಿ ಅಂದರೆ ಹಿಂದಿನ ಕಾಲದಿಂದನೂ ಉಂಟು. ನಾನು ಹೇಳ್ತೀನಲ್ಲ, ರಾಮಾಯಣದಲ್ಲಿ ಖಿನ್ನತೆ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ದಶರಥಂಗೆ ಖಿನ್ನತೆ ಬರ್ತದೆ. ದಶರಥಂಗೆ ಬಂದಾಗ ನಿಜವಾಗ್ಲೂ ಚೆನ್ನಾಗಿ ವರ್ಣಿಸಿದ್ದಾರೆ. ಊಟ ಸೇರಲ್ಲ, ನಿದ್ದೆ ಸೇರಲ್ಲ, ನನಗೆ ರಾಜ್ಯನೇ ಬೇಡ ಅಂತಾನೆ. ಮತ್ತೆಗೆ ಮುಖ್ಯವಾದ ಅಂಶ ಏನಂದರೆ, ವಯಸ್ಕರಾಗಿ ಅವನ ಖಿನ್ನತೆ ಬಂದಾಗ ಅದು ಅವನ ಸಾವನಲ್ಲಿ ಕೊನೆಗೊಳ್ಳುತ್ತೆ ದಶರಥ. ಈಗ ಅರ್ಜುನ ಮಹಾಭಾರತ ಯುದ್ಧ ಬಂದಾಗಲೂ ಅವನಿಗೂ ಖಿನ್ನತೆ ಬರುತ್ತೆ. ಅವನು ಆವಾಗ ಕೃಷ್ಣ ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀವಲ್ಲ, ಅದನ್ನೇ ಭಗವದ್ಗೀತೆ ಅಂತ ಹೇಳ್ತಾರೆ. ಹಾಗೆ ಎಲ್ಲರಿಗೂ ಬರ್ಬೋದು. ಎಂಥ ದೊಡ್ಡ ದೊಡ್ಡ ಮನುಷ್ಯರು, ಅಬ್ರಹಾಂ ಲಿಂಕನ್ಗಿತ್ತು, ಮತ್ತು ವಿನ್ಸ್ಟನ್ ಚರ್ಚಿಲ್ಗಿತ್ತು, ಫ್ಲಾರೆನ್ಸ್ ನೈಟಿಂಗೇಲ್ಗಿತ್ತು. ತುಂಬ ಕಾಮನ್. ಇದು ಬರದೇ ಇರೋರು ಇದ್ದಾರೆ, ಬಟ್ ಅಂದ್ರೂ ಸುಮಾರು ಜನಕ್ಕೆ ಬಂದಿದೆ. ಇದೇನು ದೊಡ್ಡ ಕಾಯಿಲೆ ಇಲ್ಲ. ಈಗ ನಾವು ಮಾನಸಿಕ ಕಾಯಿಲೆಗಳಲ್ಲಿ, ಈಗ ಜನರಲ್ ಸಾಮಾನ್ಯರ ನೆಗಡಿ ಹೇಗೆ ಬರುತ್ತೆ, ಹಾಗೆ ಇದು ಮಾನಸಿಕ ಕಾಯಿಲೆಗಳಲ್ಲಿ ನೆಗಡಿ ಅಂತ ಅಷ್ಟು ಸಣ್ಣ ಕಾಯಿಲೆ ನಮ್ಮ ಪ್ರಕಾರ. ಅಂದರೆ ಭಾವೋದ್ವೇಗ ಅಂತ ಹೇಳ್ಬೋದಾ ಡಾಕ್ಟ್ರೆ? ಈಗ ಮನುಷ್ಯನಲ್ಲಿ ಖುಷಿನೂ ಇರುತ್ತೆ, ಭಾವೋದ್ವೇಗಗಳು ಇರುತ್ತೆ, ಎಲ್ಲ ನಾರ್ಮಲ್ ಆಗಿ ಇರಲೇಬೇಕು. ಆದರೆ ಈ ಬೇಜಾರನ್ನೋದು 15 ದಿವಸಕ್ಕಿಂತ ಹೆಚ್ಚು, 15 ದಿವಸಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇದ್ದು, ಮತ್ತು ಮನಸ್ಸಿಗೆ ಸಾಮಾನ್ಯವಾಗಿ ಎಷ್ಟೋ ಖುಷಿಗಳು ಬರ್ತಾ ಇರುತ್ತೆ, ಆ ಖುಷಿಗಳೇ ಇರೋದಿಲ್ಲ. ಮತ್ತು ಸುಸ್ತು, ಮೈಕೈ ನೋವು, ಎದೆ ನೋವು, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಊಟ ಸೇರಲ್ಲ. ಇದು ಖಿನ್ನತೆ ಬಂದಾಗ ಹಸಿವು ಆಗೋದು ಇಲ್ಲ, ಜೊತೆಗೆ ನಾಲಿಗೆಲ್ಲ ಮರಗಟ್ಬಿಟ್ಟಿರುತ್ತೆ. ಅಂದರೆ ಇದು ಅದು ಖಿನ್ನತೆ ಲಕ್ಷಣ ಅಂತಲ್ಲ ನೀವು ಹೇಳ್ತೀರಾ? ಖಿನ್ನತೆ ಕಾಯಿಲೆ ಲಕ್ಷಣಗಳು. ಅದೇ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಂದು ಅದೇ ಇತ್ತು. ಏನು ಲಕ್ಷಣಗಳೇನು ಅಂತ ಕೇಳಬೇಕು ಅಂತ ಇದ್ದೆ. ಹೇಳಿ ಡಾಕ್ಟರ್. ಅದನ್ನೇ ಹೇಳ್ಬಿಡ್ತೀನಿ. ಈಗ ಒಂದು ಕ್ಲಾಸಿಫೈ ಮಾಡಿದ್ರೆ ಲಕ್ಷಣಗಳು, ಕೆಲವು ಖಿನ್ನತೆ ಅಂದರೆ ಒಂದು ಮನಸ್ಸಿನ ಕಾಯಿಲೆ ಆದರೂ ಕೆಲವು ರೀತಿ ಅವರಿಗೆ ಮಾನಸಿಕ ಲಕ್ಷಣಗಳಿರುತ್ತೆ, ಮತ್ತು ದೈಹಿಕವಾಗಿ ಲಕ್ಷಣಗಳಿರುತ್ತೆ, ಮತ್ತು ಸಾಮಾಜಿಕವಾಗಿ ಕೆಲವು ಪ್ರಾಬ್ಲಮ್ಗಳಾಗುತ್ತೆ. ಈಗ ಮೊದಲನೇದಾಗಿ ಮಾನಸಿಕ ಲಕ್ಷಣಗಳ ಬಗ್ಗೆ ಹೇಳ್ತೀನಿ. ಮನಸ್ಸಿಗೆ ಆಗೋ ತೊಂದರೆಗಳು ನಾನು ಇದುವರೆಗೆ ಪುನಃ ಹೇಳ್ತಾ ಇದ್ದೇನೆ, ಬೇಜಾರು ಅನ್ನೋದೇ ಮುಖ್ಯವಾದ ಸಿಂಪ್ಟಮ್. ಈ ಇನ್ನೊಂದೇನಾಗಿದೆ ಅಂದರೆ, ನಮ್ಮ ದೇಶದ ಜನಸಂಖ್ಯೆಯವರು ಬೇಜಾರನ್ನು ಅಷ್ಟು ಚೆನ್ನಾಗಿ ಹೇಳ್ಕೊಳ್ಳಲ್ಲ. ಅವ್ರು ಯಾವಾಗಲೂ ಮೈ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಯಾಕೋ ನನಗೆ ತುಂಬ ಸುಸ್ತು, ಏನೂ ಇಲ್ಲ, ಮೈ ಕೈ ನೋವು, ನನ್ನ ಕೈನೆಲ್ಲ ಆಗೋದೇ ಇಲ್ಲ, ಆ ರೀತಿ ಪುನಃ ಹೇಳ್ತಾ ಇರ್ತಾರೆ. ಮತ್ತು ವಯಸ್ಸಾದವರಂತೂ ಯಾವಾಗಲೂ ಇದಾಗಿ ಹೇಳಲ್ಲ, ಯಾವಾಗಲೂ ಮೈ ಬಗ್ಗೆನೇ ಹೆಚ್ಚು ಹೇಳ್ತಾರೆ. ಊಟ ಸೇರೋದಿಲ್ಲ, ಸುಸ್ತು, ಸಂಕಟ ಅಂತ ಆಸ್ಪತ್ರೆಗೆ ಪುನಃ ಬರ್ತದೆ, ಹೆಚ್ಚಾಗುತ್ತೆ. ಎರಡನೇದೇನೆಂದರೆ, ಅವರಿಗೆ ಖುಷಿ ಅನ್ನೋದೇ ಇರಲ್ಲ. ಅವರು ಎಷ್ಟೇ ಈಗ ಮಾಮೂಲಿಯಾಗಿ ಎಷ್ಟೋ ವಿಷಯಗಳನ್ನ ಅವರು ಸುಖವಾಗಿ ಆನಂದ ಪಡ್ತಾ ಇರ್ತಾರೆ. ಉದಾಹರಣೆಗೆ ಊಟ ಮಾಡೋದೇ ಆಗಲಿ, ಒಂದು ಟಿ ವಿ ನೋಡೋದೇ ಆಗಲಿ, ಅಥವಾ ಒಂದು ಮ್ಯೂಸಿಕ್ ಕೇಳೋದೇ ಆಗಲಿ, ಆಟ ಆಡೋದೇ ಆಗಲಿ, ಈ ಖಿನ್ನತೆ ಬಂದವ್ರಿಗೆ ಯಾವುದೂ ಕೂಡ ಅವರಿಗೆ ಖುಷಿ ಕೊಡಲ್ಲ, ಬರೀ ಬೇಜಾರು, ದುಃಖ ಅನ್ನೋದೇ ಇರುತ್ತೆ. ಮೂರನೇದು, ಸಣ್ಣ ವಿಷಯಕ್ಕೂ ಅಳು ಬಂದ್ಬಿಡ್ತದೆ. ಅಂದರೆ ಇನ್ನೊಂದು ಭಯಂಕರವಾದ ಸಿಂಪ್ಟಮ್ ನಾವು ಹೇಳೋದು ಅಂದರೆ, ಕಾರಣ ಇಲ್ಲದೆ ನಾನು ಯಾಕೆ ಬದುಕಿರಬೇಕು, ಯಾಕೆ ಜೀವನ, ಈ ಥರ ನೆಗೆಟಿವ್ ಥಾಟ್ಸು. ಕೊನೆಗೆ ಅದು ಹೆಚ್ಚಾದಾಗ ಹೇಗೆ ಸಾಯಬೇಕು ಅಂತ ಯೋಚನೆ ಕೂಡ ಬರ್ತದೆ. ಆಮೇಲೆ ಈ ಜಡತ್ವ ಅಂತ ಹೇಳ್ತೀವಿ. ಜಡತ್ವ ಅಂದರೆ ಸುಸ್ತು.
ಇದನ್ನು ಎಷ್ಟೋ ಜನ ಖಿನ್ನತೆ ಬಂದವ್ರನ್ನ ಅವರು ಕೆಟ್ಟದಾಗಿ ತಿಳ್ಕೊಳ್ತಾರೆ. ಅಂದರೆ ಯಾಕೆ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಬಂದಾಗ ಅವ್ರನ್ನ ಕೆಲಸನೇ ಮಾಡಲ್ಲ, ಒಂದು ಕಡೆ ಮಲ್ಕೊಂಡಾಗ ಯಾಕೆ ಇವರು ಸೋಮಾರಿ ಆಗಿಬಿಟ್ಟಿದ್ದಾರೆ ಅಂತ, ಎಸ್ಪೆಷಲಿ ಸೊಸೆಯಾಗಿ ಹೋಗಿರ್ತಾರಲ್ಲ ಅತ್ತೆ ಮಾವ ಯಜಮಾನ್ರು ಎಲ್ಲರೂ ಅವ್ರನ್ನ ದೂರೋದುಂಟು. ಜಡತ್ವ ಅನ್ನೋದು ಬಹಳ ಕೆಟ್ಟದ್ದು. ಯಾಕೆಂದರೆ ಅದು ಮನಸ್ಸಿಗೂ ಜಡತ್ವ, ಅಂದರೆ ಅವ್ರ ನಗುನೂ ಇರಲ್ಲ, ಮೈಗೂ ಜಡತ್ವ. ಇದೊಂಥರ ಈ ಖಿನ್ನತೆ ಒಂದು ಪರಮಾವಧಿ ಅಂತ ಹೇಳ್ತೀವಲ್ಲ, ಅದು ಬಹಳ ಕಷ್ಟ ನರಳೋರಿಗೆ. ಮತ್ತು ಅನಾಸಕ್ತಿ ಮತ್ತು ನಿರಾಶೆ, ಅಂದರೆ ಎಲ್ಲನೂ ನೆಗೆಟಿವ್ ಆಗಿ ನಕಾರಾತ್ಮಕ ಯೋಚನೆ ಅಂತ ಹೇಳ್ತೀವಿ. ಯಾರೋ ಒಬ್ರನ್ನ ಅವ್ರ ಜೊತೆ ಮಾತಾಡಲಿಲ್ಲ ಅಂದರೆ ಯಾಕೋ ನಾನು ಸರಿ ಇಲ್ಲ, ನಾನು ತುಂಬ ಕಮ್ಮಿ ಆಗಿಬಿಟ್ಟಿದ್ದೀನಿ, ನಾನು ಕಂಡ್ರೆ ಯಾರು ಇಷ್ಟಪಡಲ್ಲ ಅಂತ ಬರೀ ನೆಗೆಟಿವ್ ಥಾಟ್ಸ್, ಕೀಳರಿಮೆ ಬಂದ್ಬಿಡುತ್ತೆ. ಆಮೇಲೆ ಕೆಲವರು ಈ ಸಮಯದಲ್ಲಿ ಈ ಕೆಟ್ಟ ಯೋಚನೆಗಳನ್ನ ಮಾಡ್ತಾರೆ. ಕೆಟ್ಟ ಯೋಚನೆಗಳಂದರೆ ಒಂದು ಆತ್ಮಹತ್ಯೆ ಅನ್ನೋದೊಂದು ಹೇಳಿದೆ. ಇನ್ನೂ ಕೆಲವು ಕೆಟ್ಟ ಯೋಚನೆಗಳಂದರೆ ಈಗ ಇದ್ದಕ್ಕಿದ್ದಂಗೆ ಆಸ್ತಿ ಎಲ್ಲ ಮಾರಿಬಿಡೋದು, ಅಥವಾ ಇದ್ದಕ್ಕಿದ್ದಂಗೆ ಕೆಲಸ ಬಿಟ್ಬಿಡೋದು, ಅಥವಾ ಡೈವೋರ್ಸ್ ತಗೊಳ್ಳೋದು, ಒಂದು ಹೊಸ ತೀರ್ಮಾನ ಮಾಡಿ ಇದು ನಾನು ಇನ್ನು ಮುಂದೆ ಇದಾಗ್ಬಿಡ್ತೀನಿ, ನನಗೇನು ಬೇಡ, ಆ ಥರ ಯೋಚನೆಗಳನ್ನೂ ಮಾಡ್ತಾರೆ. ಮತ್ತು ದೈಹಿಕ ಸಮಸ್ಯೆಗಳು ಅಂತ ಹೇಳಿದೆ. ಈಗ ನಾವೊಂದು ಈಗ ತಾನೇ ತೋರಿಸೋದು ಒಂದು ನಾಟಕದ ಥರ, ಅದರಲ್ಲಿ ಮೈ ನೋವು, ಎದೆ ನೋವು, ಊಟ ಸೇರಲ್ಲ, ಕೆಲವು ಸಾರಿ ಊಟ ಸೇರಿದೆ 10ರಿಂದ 15 kg 2 ತಿಂಗಳಲ್ಲಿ ಕಮ್ಮಿ ಆಗಿಬಿಡುತ್ತೆ. ನಾವು ಏನಪ್ಪ ಇವ್ರಿಗೇನೋ TB ಕಾಯಿಲೆ ಇದೆಯಾ, ಶುಗರ್ ಇದೆಯಾ, ಬೇರೆ ಏನಾರು ಎಲ್ಲ ಚೆಕ್ ಮಾಡಿ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೇನೂ ಇಲ್ಲ, ಅವ್ರಿಗಿರೋದು ಬರೀ ಖಿನ್ನತೆ ಅಂತ. ಅಷ್ಟು ಭಯಂಕರವಾಗಿ ಮೈ ಮೇಲೆ ಇದು ಮಾಡ್ಬಿಡುತ್ತೆ, ಏನು ಶಕ್ತಿನೇ ಇರೋದಿಲ್ಲ ಬೆಳಗ್ಗೆಯಿಂದ. ಆಮೇಲೆ ನಿಜವಾಗ್ಲೂ ಹೇಳಿದ್ರೆ ಆ ಖಿನ್ನತೆ ಬಂದವರು ನಿಧಾನವಾಗಿ ನಡ್ಕೊಂಡು ಬರ್ತಾರೆ. ನಾವು ಎಷ್ಟೇ ಮಾತಾಡಿದ್ರು ಒಂದೇ ಒಂದು ಮಾತು ಹೇಳ್ತಾರೆ, 100 ಜೋಕ್ ಹೇಳಿದ್ರು ನಗೋದೇ ಇಲ್ಲ. ಆ ರೀತಿ ಆಗ ಸಾಮಾಜಿಕವಾಗಿ ಅವ್ರ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಈಗ ಒಬ್ಬ ಸ್ಟೂಡೆಂಟ್ ಆಗಿದೆ, ಅವನು ಪರೀಕ್ಷೆನೇ ತಗೊಳ್ದೇ ಇರ್ಬೋದು, ಅಥವಾ ಒಬ್ಬ ಕೆಲಸದಲ್ಲಿ ಹೋಗ್ತಾ ಇರೋರು ಕೆಲಸಕ್ಕೆ ಹೋಗದೇ ಇರ್ಬೋದು, ಅದೇ ಒಂದು ಮಡದಿಯಾಗಿರೋಳು ದೈನಂದಿನ ಕಾರ್ಯಕ್ರಮಗಳು ಮಾಡ್ಕೊಳ್ದೇ ಇರ್ಬೋದು. ಈಗ ವಯಸ್ಸಾದವರು ಉದಾಹರಣೆಗೆ ದಿನಾ ವಾಕಿಂಗ್ ಹೋಗ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ನಿಲ್ಲಿಸೇ ಬಿಡ್ತಾರೆ. ದಿನ ಏನಾದರೂ ಒಂದು ಪೇಪರ್ ಓದ್ತಿರ್ತಾರೆ, ನಿಲ್ಲಿಸೇ ಬಿಡ್ತಾರೆ, ಊಟ ಬಿಟ್ಬಿಡ್ತಾರೆ. ಹಾಗಾಗಿ ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಅವರ ಮೇಲೆ ಪರಿಣಾಮ ಬೀಳುತ್ತೆ, ಜೊತೆಗೆ ಅವರ ಫ್ಯಾಮಿಲಿ ಮೇಲೂ ಪರಿಣಾಮ ಬೀಳುತ್ತೆ. ಮತ್ತು ಖಿನ್ನತೆಯಿಂದ ಒಬ್ಬ ಮನುಷ್ಯನ ಮೇಲೆ ಆಗೋ ಪರಿಣಾಮ ಭಾಳ ಭಯಂಕರ. ಆದರೂ ಅಷ್ಟೇ ಸುಲಭವಾಗಿ ಪರಿಣಾಮಕಾರಿಯಾಗಿ ನಾವು ಚಿಕಿತ್ಸೆ ನೀಡ್ಬೋದು ಅನ್ನೋದನ್ನು ನಾನು ಈಗಲೇ ಹೇಳ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ ಡಾಕ್ಟ್ರೇ ನೀವು. ಖಿನ್ನತೆ ಬಗ್ಗೆ ಒಳ್ಳೆಯ ಇದನ್ನು ಹೇಗೆ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದ್ರಿ. ಸ್ನೇಹಿತರೆ, ನೀವು ಸಹ ಪ್ರಶ್ನೆಗಳಿದ್ದರೆ ಡಾಕ್ಟ್ರನ್ನ ಪ್ರಶ್ನೆಗಳನ್ನು ಕೇಳಬಹುದು. ಡಾಕ್ಟ್ರು ಸಮಂಜಸವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ನೀವು ಮಾಡಬೇಕಾದಿಷ್ಟೇ BGVB ಅಂತ ಟೈಪ್ ಮಾಡಿಬಿಟ್ಟು ಒಂದು ಸ್ಪೇಸ್ ಕೊಟ್ಟು ನೀವು ಕೇಳುವಂತಹ ಒಂದು ಪ್ರಶ್ನೆ ಆಗಲಿ ಏನಾದರೂ ಮೆಸೇಜ್ ಕಳಿಸ್ರಿ. ಆಮೇಲೆ 56767444 ಅಂತ ಇಲ್ಲಿಗೆ ಕಳಿಸ್ಬೇಕು. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ. ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ.
ಮನ ತುಂಬಿರುವ ಶಾಂತಿಯ ನುಂಗಿ ಕುಣಿಯಲು ನೋಡುತ್ತಿವೆ. ರೋಷವ ಬಿಡುವೆಯ, ದ್ವೇಷವ ಮರೆವೆಯ. ರೋಷವ ಬಿಡುವೆಯ, ದ್ವೇಷವ ಮರೆವೆಯ. ರಕ್ಕಸನ ವಿಷಗಾಳಿಯ ನುಂಗದೆ ಬದುಕಿ ಎಲ್ಲರ ಉಳಿಸುವೆಯ, ಬದುಕಿ ಎಲ್ಲರ ಉಳಿಸುವೆಯ. ಮಾನವನಾಗುವೆಯ, ಇಲ್ಲ ದಾನವನಾಗುವೆಯ. ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ. ಧನಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ. ನಿನ್ನಭಿಮಾನವ ಕೆಣಕುವುದಿಲ್ಲ ಪ್ರೇಮದ ಸಂತೋಷ. ಅಂದದ ತುಟಿಯಲಿ ಹುಸಿನಗೆ ತೇಲಲಿ, ಅಂದದ ತುಟಿಯಲಿ ಹುಸಿನಗೆ ತೇಲಲಿ. ಅಕ್ಕರೆ ನುಡಿಯ ಸಕ್ಕರೆ ರುಚಿಯ ನೀಡಿ ಎಲ್ಲರ ಗೆಲ್ಲುವೆಯ, ನೀನು ಎಲ್ಲರ ಗೆಲ್ಲುವೆಯ. ಮಾನವನಾಗುವೆಯ, ಇಲ್ಲ ದಾನವನಾಗುವೆಯ. ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ಅರಳಲಿ ಮೊಗ್ಗೊಂದು ತಾಯ ಮಡಿಲಿರಲಿ, ತರಲಿ ಕಂದನಾದ ಸುನಗು ಜೀವಕ್ಕೆ ಚೈತನ್ಯ. ಅರಳಲಿ ಚೈತನ್ಯದ ಚಿಲುಮೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನದ ಯೋಜನೆಗಳ ಚಿಲುಮೆ ನಿಮ್ಮ ಮನೆಯ ಅಂಗಳದಲ್ಲಿ ಸೋಮವಾರದಿಂದ ಬುಧವಾರದವರೆಗೆ ವಿವಿಧ ಭಾರತೀಯ ಮಿಶ್ರ ಮಾಧುರ್ಯದಲ್ಲಿ ಸಂಜೆ 4:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯ. ಸ್ನೇಹಿತರೆ, ವಿವಿಧ ಭಾರತಿ ಬೆಂಗಳೂರು ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದಿಂದ ಮಿಶ್ರ ಮಾಧುರ್ಯದಲ್ಲಿ ಮನೋಚಿಂತನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಮ್ಮ FM ಕಂಪನಾಂಕ 102.9 ಮೆಗಾಹರ್ಟ್ಸ್. ಡಾಕ್ಟರ್ H. ಚಂದ್ರಶೇಖರ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಈಗ ಖಿನ್ನತೆ ಬಗ್ಗೆ ಮಾತನಾಡ್ತಾ ಇದ್ವಿ ಅಲ್ವಾ ಡಾಕ್ಟ್ರೆ? ಈ ಖಿನ್ನತೆ ಲಕ್ಷಣಗಳನ್ನು ಬಹಳ ಸವಿಸ್ತಾರವಾಗಿ ನೀವು ಹೇಳಿದ್ದೀರಾ. ಖಿನ್ನತೆಗೆ ಕಾರಣ ಏನು ಡಾಕ್ಟ್ರೆ? ನಾನು ಮೊದಲೇ ಒಂದ್ಸರಿ ಹೇಳಿದ್ನಲ್ಲ, ಖಿನ್ನತೆ ಯಾರಿಗೆ ಬೇಕಾದರೂ ಬರಬಹುದು. ಆದರೂ ಕೆಲವರಲ್ಲಿ ಇದು ಹೆಚ್ಚು. ನಾವು ಹೇಳಿದಂಗೆ ಹೆಣ್ಣು ಮಕ್ಕಳಲ್ಲಿ ಮೋಸ್ಟ್ಲಿ ಅದಕ್ಕೆ ಕಾರಣ ನಾವು ನಿಜವಾಗ್ಲೂ ಕಂಡಿಡ್ದಿಲ್ಲ. ಅದಕ್ಕೆ ಅವರ ದೈಹಿಕ ಅಥವಾ ಮಾನಸಿಕ ಅಥವಾ ಜನರಲಿ ಹೇಳ್ತಿಲ್ಲ ವೀಕರ್ ಸೆಕ್ಸ್, ಹೆಣ್ಣು ಮಕ್ಕಳಿಗೆ ಹೆಚ್ಚು ಸ್ಟ್ರೆಸ್ಸು, ಅವರಿಗೆ ಖಿನ್ನತೆ ಬರೋ ಸಾಧ್ಯತೆ ಹೆಚ್ಚು. ಬಟ್ಟು ಇದಕ್ಕೆ ಕಾರಣಗಳನ್ನ ನಾವು ರೀಸೆಂಟಾಗಿ ಕೆಲವು ಅಧ್ಯಯನಗಳು ಮಾಡಿದ್ವಿ, ರಿಸರ್ಚ್ ಮಾಡಿದ್ವಿ. ಅದೆಲ್ಲ ಮಾಡಿದ ಮೇಲೆ ಯಾರಿಗೆ ಬರುತ್ತೆ ಅಂತ ನೋಡಿದಾಗ ಮುಖ್ಯವಾದ ಕಾರಣ ನಮ್ಮ ಮೆದುಳಿನಲ್ಲಿ ಹಾಗೂ ರಾಸಾಯನಿಕ ಬದಲಾವಣೆಗಳು. ಮೊದಲಿನಲ್ಲಿ ಸುಮಾರು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಸೆರಟೋನಿನ್ ಅಂತ ಉಂಟು, ಡೋಪಮಿನ್ ಅಂತ ಉಂಟು. ಅದರ ಕೊರತೆ ಇದ್ದಷ್ಟು ನಮಗೆ ಖಿನ್ನತೆ ಬರೋ ಚಾನ್ಸಸ್ ಹೆಚ್ಚು ಅಂತ ನಿಜವಾಗಿ ಕ್ಲಿಯರಾಗಿ ನಮಗೆ ಗೊತ್ತಾಗಿದೆ. ಅಂದರೆ ಹಿಂಗಾಯ್ತು, ಅವ್ನಿಗೆ ಲವ್ ಫೇಲ್ಯೂರ್ ಆಯಿತು, ಅವನಿಗೇನೋ ಲಾಸ್ ಆಯಿತು, ಯಾರೋ ಎಲೆಕ್ಷನ್ ಸೋತು, ಆ ಬಂದಾಗ ಖಿನ್ನತೆ ಬರುವಂಥ ವ್ಯಕ್ತಿತ್ವದಲ್ಲಿ ಬರಬಹುದು ಅಷ್ಟೇ ಹೊರತು ಎಲ್ಲರಿಗೂ ಬರಲ್ಲ. ಎಷ್ಟೇ ಸಮಸ್ಯೆಗಳಿದ್ರೂ ಜನಗಳು ಧೈರ್ಯವಾಗಿ ಎದುರಿಸ್ತಾರೆ. ಆದರೆ ಏನು ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಖಿನ್ನತೆ ಬರ್ಬೋದು. ಅದಕ್ಕೆ ಮುಖ್ಯವಾದ ಕಾರಣ ಮೆದುಳಿನಲ್ಲಿ ಆಗೋ ಬದಲಾವಣೆ. ಇದಕ್ಕೆ ಸ್ವಲ್ಪ ಅನುವಂಶಿಕವಾಗಿ ಈಗ ನಮ್ಮಲ್ಲಿ ಕ್ರೋಮೋಸೋಮ್ಸ್ ಇದೆ. ಆ ಕ್ರೋಮೋಸೋಮ್ಸಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಅಂತ ಉಂಟು. ಆ ಎಕ್ಸ್ ಕ್ರೋಮೋಸೋಮ್ ಮೂಲಕ ಅದು ಅನುವಂಶಿಕವಾಗಿ ಒಂದು ದೌರ್ಬಲ್ಯ ಬರುತ್ತೆ.
ಆ ದೌರ್ಬಲ್ಯ ಬಂದಾಗ ಒಂದು ಸಣ್ಣ ಪ್ರೆಷರಿಂದ ಕೂಡ ಅವರು ಖಿನ್ನತೆ ಉಂಟಾಗುವಂಥ ಚಾನ್ಸಸ್ ಇರುತ್ತೆ. ಅದೊಂದು ಹೇಳ್ಬೋದು. ಅವನ ಕೆಲವರು ವ್ಯಕ್ತಿತ್ವಗಳಿರುತ್ತೆ. ಕೆಲವರು ವ್ಯಕ್ತಿತ್ವಗಳು ಅಂದರೆ ಕೆಲವರು ಧೈರ್ಯವಾಗಿ ಎಲ್ಲನೂ ಎದುರಿಸ್ತಾರೆ, ಕೆಲವರು ಧೈರ್ಯನೂ ಇರಲ್ಲ. ಬಟ್ ಇನ್ನು ಕೆಲವರು ಇರ್ತಾರೆ, ಎಲ್ಲನೂ ಒಂದೇ ಸಾರಿ ಮಾಡಿಬಿಡ್ತೀನಿ, 10 ಕೆಲಸಗಳನ್ನ ಒಂದೇ ಸಾರಿ ಮಾಡೋಕ್ಕೆ ಟ್ರೈ ಮಾಡೋದು, ಗುರಿಗಳು ಒಂದು ಕರೆಕ್ಟಾಗಿ ನಿಗದಿಪಡಿಸ್ತಾ ಇರೋದು, ಆ 2-3 ಕೆಲಸ ಮಾಡೋದು, ಅಂಥವ್ರಿಗೂ ಖಿನ್ನತೆ ಬರೋ ಚಾನ್ಸಸ್ ಜಾಸ್ತಿ. ಮತ್ತು ಇನ್ನೊಂದು ನಾವು ಯಾವಾಗಲೂ ನೋಡ್ತಾ ಇರೋದು ಅಂದರೆ ಎಲ್ಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಅಂದರೆ ವಿಧವೆ ಆಗಿರೋರು, ವಿಧುರರು ಇರ್ಬೋದು, ಅಥವಾ ವಯಸ್ಸಾದವರು ಒಂಟಿಯಾಗಿರಬಹುದು, ಎಲ್ಲಿ ಸಂಸಾರದಿಂದ ಒಂದು ಬಾಂಧವ್ಯ ಕಮ್ಮಿ ಇದೆ, ಜೊತೆಗೆ ಕುಟುಂಬದ ರಕ್ಷಣೆ ಬಾಂಧವ್ಯ ಎಲ್ಲಿ ಕಮ್ಮಿ ಇದೆ ಅಂಥವರಲ್ಲೂ ಖಿನ್ನತೆ ಹೆಚ್ಚು ಅಂತ. ಒಟ್ಟಾಗಿ ಹೇಳೋದಾದರೆ ದೈಹಿಕವಾಗಿ ಕೆಲವು ಕಾರಣಗಳಿದೆ, ಆನುವಂಶಿಕೀಯ ಕಾರಣಗಳಿದೆ, ಮತ್ತು ಸಾಮಾಜಿಕವಾಗಿ ಕೂಡ ಇದಕ್ಕೆ ಕಾರಣಗಳುಂಟು ಅಂತ ಹೇಳ್ಬೋದು. ಬಹಳ ಚೆನ್ನಾಗಿದೆ ಡಾಕ್ಟ್ರೆ. ಮತ್ತು ಇದಕ್ಕೇನಾದ್ರು ಚಿಕಿತ್ಸೆ ಇದೆ ಅಂತೀರಾ? ಚಿಕಿತ್ಸೆ ಅನ್ನೋದು ನಾನು ನಿಜವಾಗ್ಲೂ ಹೇಳಲ್ಲ, ನಾವು ಸೈಕಿಯಾಟ್ರಿಸ್ಟ್ ಎಲ್ಲ ಹೇಳ್ತೀವಿ, ನಮ್ಮದು ಡಿಪ್ರೆಷನ್ ಟ್ರೀಟ್ಮೆಂಟ್ ಅಂದರೆ ಬ್ರೆಡ್ ಆ್ಯಂಡ್ ಬಟರ್ ಇದ್ದಂಗೆ. ಇದಕ್ಕೆ ಬರೋ ಚಿಕಿತ್ಸೆ ಬಹಳ ಸುಲಭ, ಬಹಳ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಇದೆ. ತುಂಬ ಗುಣ ಆಗ್ತಾರೆ, 100ಕ್ಕೆ 90% 100% ಗುಣ ಆಗ್ತಾರೆ. ಮತ್ತು ತುಂಬ ಸುರಕ್ಷಿತ. ಈಗ ನಾನು ಯಾಕೆ ಇದನ್ನ ಪುನಃ ಹೇಳ್ತಿದ್ದೀನಿ ಅಂದರೆ, ಅಯ್ಯೋ ಯಾಕಪ್ಪ ಸೈಕಿಯಾಟ್ರಿಸ್ಟ್, ಜೊತೆಗೆ ಮೂಢನಂಬಿಕೆಗಳಿದೆ. ಅದಕ್ಕೆ ಪುನಃ ಹೇಳೋದೇನೆಂದರೆ ಚಿಕಿತ್ಸೆ ಪರಿಣಾಮಕಾರವಾಗಿ ಮತ್ತು ಸುರಕ್ಷಿತ. ಸೊ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದರೆ 2-3 ಥರ ಚಿಕಿತ್ಸೆ ಉಂಟು. ಮೊದಲನೆಯಾದ ಚಿಕಿತ್ಸೆ ಏನಂದರೆ ವೈದ್ಯಕೀಯ ಚಿಕಿತ್ಸೆ. ವೈದ್ಯಕೀಯ ಚಿಕಿತ್ಸೆ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಮಾತ್ರೆ ಅಥವಾ ಔಷಧಿ ಕೊಡೋದು. ದಿವಸಕ್ಕೆ 1 ಮಾತ್ರೆ ಅಥವಾ 2 ಮಾತ್ರೆ ಏನಾರು, ಯಾವ ರೀತಿ ಖಿನ್ನತೆ ಇದೆ, ಅವರ ವಯಸ್ಸೇನು, ಅದು ಎಷ್ಟು ಸೀರಿಯಸ್ ಇದೆ, ಅವ್ರಿಗೆ ನಿದ್ದೆ ಬರ್ತಾ ಇದೆಯಾ ಇಲ್ವಾ, ಅವ್ರಿಗೆ ಊಟ ಸೇರ್ತಾ ಇದೆಯಾ ಇಲ್ವಾ, ಅದನ್ನೆಲ್ಲ ನೋಡಿ ನಾವು ಒಂದು ಸುಮಾರು 20 ತರಹ ಮಾತ್ರೆಗಳಿರ್ಬೋದು, ಬೇರೆ ಬೇರೆ ಥರ ಗ್ರೂಪ್ ಮಾತ್ರೆಗಳು. ಅವ್ರಿಗೆ ಬೇಕಾದಂಥ ಮಾತ್ರೆ ಕೊಡ್ತೀವಿ. ಆ ಮಾತ್ರೆ ತಗೊಳ್ತಾ ಇದ್ದರೆ ಒಂದು 15 ದಿವಸದಲ್ಲಿ ಅಥವಾ ತಿಂಗಳಲ್ಲಿ ಖಿನ್ನತೆ ಪೂರ್ತ ಗುಣ ಆಗ್ಬೋದು. ಪೂರ್ತ ಗುಣ ಆಗೋದು ಸ್ವಲ್ಪ ಗುಣ ಆಗ್ಬೋದು. ಆದರೆ ಆ ಚಿಕಿತ್ಸೆನ ಸುಮಾರು 9 ತಿಂಗಳವರೆಗೆ ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾಗತ್ತೆ, ಅಥವಾ ಇದನ್ನು ಬಿಟ್ಬಿಟ್ರೆ ಮರುಕಳಿಸೋ ಚಾನ್ಸಸ್ ಇರುತ್ತೆ. ಸೊ ನಾರ್ಮಲ್ ಆಗಿ 9 ತಿಂಗಳವರೆಗೆ ಮಾತ್ರೆ ಕೊಡೋದು ಮುಖ್ಯವಾದ ಚಿಕಿತ್ಸೆ, ತುಂಬ ಸುಲಭವಾದ ಚಿಕಿತ್ಸೆ, ಪರಿಣಾಮಕಾರಿ, ಸುರಕ್ಷಿತ. ಜೊತೆಗೆ ಇದು ಹೆರಿಡಿಟ್ರಿನಾ ಡಾಕ್ಟ್ರೆ? ಅಂದರೆ ವಂಶ ಪಾರಂಪರ್ಯ? ಹೌದೌದು, ವಂಶ ಪಾರಂಪರ್ಯ ಅಂದರೆ ನೋಡಿ, ನಾನು ಹೇಳಿದ್ನಲ್ಲ, 100 ಜನದಲ್ಲಿ 10ಕ್ಕೆ ಬರ್ಬೋದು, ಅಥವಾ 10 ಜನದಲ್ಲಿ ಒಬ್ಬರಿಗೆ ಬರ್ಬೋದು. ಜನರಲ್ಲೇ ಇದು ಜಾಸ್ತಿ ಜನಸಂಖ್ಯೆಯಲ್ಲಿ. ವಂಶ ಪಾರಂಪರ್ಯ ಬಂದಾಗ ಅವರು ಮಾಮೂಲಿಗಿಂತ 25% ಹೆಚ್ಚು. 10% ಇದೆಯಲ್ಲ, ಅದು 25% ಆಗ್ಬೋದು. ಅಪ್ಪ ಅಮ್ಮ ಇಬ್ಬರಿಗೂ ಇದ್ದರೆ 40% ಆಗ್ಬೋದು. ಈಗ ಅಪ್ಪ ಅಮ್ಮ ಇಬ್ಬರಿಗೂ ಖಿನ್ನತೆ ಇರುತ್ತೆ, ಸೊ ಮಕ್ಕಳಲ್ಲಿ 40% ಬರೋ ಚಾನ್ಸಸ್ ಇದೆ. ಅಪ್ಪ ಅಥವಾ ಅಮ್ಮನಲ್ಲಿ ಒಬ್ಬರಿಗಿದ್ರೆ 25% ಬರೋ ಚಾನ್ಸಸ್, ಯಾರಿಗೂ ಇಲ್ಲದೆ ಇದ್ದರೆ 10%. ಅಂತೂ ಇಂತೂ ಆನುವಂಶಿಕತೆ ಸ್ವಲ್ಪ ಉಂಟು, ನಮ್ಮ ಅಧ್ಯಯನಗಳಿಂದ ನಾವು ಕಂಡು ಬಂದಿರೋದು. ಆದರೆ ಅದು ಅಷ್ಟು ಮುಖ್ಯ ಅಲ್ಲ. ಅಯ್ಯೋ ನಮ್ಮ ಅಪ್ಪ ಅಮ್ಮಗೆ ಬಂತು ನನಗೂ ಬರ್ಬೋದು, ಹಂಗೆಲ್ಲ ಯಾರು ಯೋಚನೆ ಮಾಡಬಾರ್ದು. ಖಿನ್ನತೆ ಬಂದಾಗ ಚಿಕಿತ್ಸೆ ತಗೊಳ್ಬೋದು, ಅಷ್ಟು ಸುಲಭ. ಹಾಗೆ ಹೇಳ್ತೀನಿ ಅಷ್ಟೇ. ಮತ್ತು ಇದರಿಂದ ಏನಾದರೂ ಅಪಾಯಗಳಿದೆಯಾ ಡಾಕ್ಟ್ರೆ ಖಿನ್ನತೆ ಅನ್ನೋದು? ಈಗ ನಾನು ಹೇಳಿದ್ನಲ್ಲ, ಈ ಚಿಕಿತ್ಸೆ ಬಗ್ಗೆ ಇನ್ನೊಂದು 2 ಮಾತು ಹೇಳಿಬಿಡ್ತೀನಿ, ನಂತರ ಹೇಳ್ತೀನಿ. 2ನೇ ಚಿಕಿತ್ಸೆ ಅಂದರೆ ನಾವು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅಥವಾ ಸೈಕೋಥೆರಪಿ ಅಂತ. ಸೈಕೋಥೆರಪಿ ಅಂದರೆ ಮಾನಸಿಕ ಚಿಕಿತ್ಸೆ ಅಂತ. ಅಂದರೆ ಕೌನ್ಸಿಲಿಂಗ್ ಮಾಡಿ ನಾವು ಅದರಲ್ಲಿ 2-3 ಥರ ಇದೆ. ಕಾಗ್ನಿಟಿವ್ ಥೆರಪಿ, ಸಪೋರ್ಟಿವ್ ಸೈಕೋಥೆರಪಿ ಅಂತ ಹೇಳ್ತೀವಿ. ಅಂದರೆ ಕೌನ್ಸಿಲಿಂಗ್ ಮಾಡೇ ಇದಕ್ಕೆ ನಾವು ಈ ರೀತಿ ಮನಸ್ಸನ್ನ ನಕಾರಾತ್ಮಕ ಯೋಚನೆ ಬಿಡಿ, ದಿವಸಕ್ಕೆ ಇಷ್ಟು ಹೊತ್ತು ರಿಲ್ಯಾಕ್ಸ್ ಮಾಡಿ, ಪಾಸಿಟಿವ್ ಯೋಚನೆ ಮಾಡಿ, ಮತ್ತು ಅವರ ಸಮಸ್ಯೆಗಳು, ಅವರ ಯೋಚನಾ ರೀತಿ ಒಂಥರ ನಕಾರಾತ್ಮಕ ಇರುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ಡೀಟೇಲಾಗಿ ಬರ್ಕೊಂಡು, ಡೈಲಿ ಇಷ್ಟೊತ್ತು ನೀವು ನಾಯಿ ಜೊತೆ ವಾಕಿಂಗ್ ಹೋಗಬೇಕು, ಇಷ್ಟು ಹೊತ್ತು ಹಾಡು ಕೇಳಬೇಕು, ಇಷ್ಟು ವ್ಯಾಯಾಮ ಮಾಡಬೇಕು, ಯೋಗ ಮಾಡಬೇಕು, ಆ ಥರ ಎಲ್ಲ ಹೇಳಿ, ಆ ರೀತಿಯೂ ಈ ಔಷಧಿಗಳ ಜೊತೆ ನಾವು ಅದನ್ನು ಹೇಳ್ತೀವಿ. ಮತ್ತು 3ನೇ ಚಿಕಿತ್ಸೆ ಬಗ್ಗೆ ನಾನು ನಿಜವಾಗ್ಲೂ ಹೇಳಬೇಕು ಅಂತ ಇಷ್ಟಪಡೋದು ವಿದ್ಯುತ್ ಕಂಪನ ಚಿಕಿತ್ಸೆ, ಅಥವಾ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅಂತ ಹೇಳ್ತೀವಿ. ಅದನ್ನು ತುಂಬ ಹೆಚ್ಚು ಈ ಖಿನ್ನತೆ ಇರೋರಿಗೆ, ಮತ್ತು ಇನ್ನೇನು ಅವರಿಗೆ ಸೂಸೈಡಲ್ ಟೆಂಡೆನ್ಸಿ ಇರುತ್ತೆ, ಅಥವಾ ಅವರಲ್ಲಿ ಸ್ವಲ್ಪ ಆರೋಗ್ಯ ಸ್ವಲ್ಪ ಕ್ಷೀಣಿಸಿರುತ್ತೆ, ಊಟನೇ ಸೇರಿದೆ ತುಂಬ ಸಣ್ಣ ಆಗಿಬಿಟ್ಟಿರುತ್ತೆ, ಅವರಿಗೆ ಇಮಿಡಿಯೇಟಾಗಿ ಅವ್ರಿಗೆ ಚೆನ್ನಾಗಾಗಬೇಕು ಅಂಥವ್ರಿಗೆ ನಾವು ECT ಅಂತೀವಿ. ಅಂದರೆ ಎಲ್ಲ ಹೇಳ್ತಿರಲ್ಲ ಶಾಕ್ ಟ್ರೀಟ್ಮೆಂಟ್ ಅಂತ, ಆ ಚಿಕಿತ್ಸೆ ಕೊಡ್ತೀವಿ. ಈ ಶಾಕ್ ಟ್ರೀಟ್ಮೆಂಟ್ ಅನ್ನೋದು ನಿಜವಾಗ್ಲೂ ಹೇಳೋದಾದರೆ ಬಹಳ ಸುರಕ್ಷಿತ, ಆದರೆ ತಕ್ಷಣ ಪರಿಣಾಮಕಾರಿ. ಈ ಔಷಧಿ ಕೊಟ್ಟರೆ 15 ದಿವಸ ಬೇಕು
ಇ ಸಿ ಟಿ ಕೊಟ್ಬಿಟ್ರೆ ಒಂದು 2-3 ದಿವಸದಲ್ಲೇ ಅವರು ಒಂದು ಚೆನ್ನಾಗಿ ಆಗಿಬಿಡ್ತಾರೆ. ಆದರೆ ಸುರಕ್ಷಿತ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಅವ್ರಿಗೆ ಕೊಡೋದು ಬರೀ 1 ಸೆಕೆಂಡ್ವರೆಗೆ ಎಲೆಕ್ಟ್ರಿಕಲ್ ಶಾಕ್ನ ಮಿದ್ಲು ಕೊಡ್ತೀವಿ. ಪಿಕ್ಚರಲ್ಲೆಲ್ಲ ತೋರಿಸೋ ಥರ ಫಿಟ್ಸು ಬರೋದೇ ಇಲ್ಲ. ಮತ್ತು ಯಾವಾಗಲೂ ನಾವು ಅವರಿಗೆ ನಿದ್ರೆ ಇಂಜೆಕ್ಷನ್ ಕೊಟ್ಟು ಅನಸ್ಥೀಸಿಯಾ ಕೊಟ್ಟು ಆಪರೇಷನ್ ಥಿಯೇಟ್ರಲ್ಲಿ ಕೊಡೋದ್ರಿಂದ ಅವ್ರಿಗೆ ಫಿಟ್ಸು ಬರೋದೇ ಇಲ್ಲ. ಅದೇ ಅದೊಂದು ತುಟ್ಟ ತುದಿಗೆ ಹೋದಾಗ ಮಾತ್ರ ಕೊಡ್ತೀವಿ. ಆದರೆ ಪಿಕ್ಚರ್ಗಳಲ್ಲಿ ಇದ್ರ ಬಗ್ಗೆ ಕೆಟ್ಟದಾಗಿ ತೋರಿಸಿದರೆ ಆ ಥರ ಅಲ್ವೇ ಇಲ್ಲ. ಇದು ಬಹಳ ಪರಿಣಾಮಕಾರಿ ಮತ್ತು ತುಂಬ ಸುರಕ್ಷಿತ. 60 ವರ್ಷದವರೆಗೂ ಕೊಟ್ಟಿದ್ದೀವಿ, ಜೊತೆಗೆ ಗರ್ಭಿಣಿ ಆದ್ರಿಗೂ ಕೊಡ್ತೀವಿ ಇದನ್ನು. ಆಗಿ ವಿದ್ಯುತ್ ಕಂಪನ ಚಿಕಿತ್ಸೆ ಅನ್ನೋದು 3ನೇ ಚಿಕಿತ್ಸೆ. ಅದೇ ಇದರಲ್ಲಿ ಏನಾಗುತ್ತೆ ಅಂದರೆ ಅಸಹಾಯಕತೆ. ಇನ್ನು ವ್ಯಕ್ತಿ ಯಾರೇ ಆದರೂ ಅವರಿಗೆ ನನಗೆ ನಾನೇ ಹುಷಾರು ಮಾಡ್ಕೊಳಕ್ಕಾಗಲ್ಲ, ನನ್ನ ಕೈ ಮೀರಿದ್ದಿದ್ದು ಖಿನ್ನತೆ ಅಂತ ಅಂದಾಗ ನೀವು ಇಂಥ ಒಂದು ಚಿಕಿತ್ಸೆಗೆ ಹೋಗ್ತೀರಾ. ಹೌದೌದು ಅಲ್ವಾ? ಹೌದು. ಅಂದರೆ ಏನಂತಾಗುತ್ತೆ ಅಂದರೆ, ಈಗ ಮನುಷ್ಯನಲ್ಲಿ ಒಂದು ಒತ್ತಡ ಬಂದಾಗ ಬೇಜಾರಾಗೋದು ಸಾಮಾನ್ಯ. 100ಕ್ಕೆ 90% ಜನ ಅದನ್ನು ಎದುರಿಸಿ ಸರಿಯಾಗಿ ಬಿಡ್ತಾರೆ. ಈ ಖಿನ್ನತೆ ಬಂದವರಿಗೆ ಅವರಲ್ಲಿ ತುಂಬ ಅಸಹಾಯಕತೆ, ಅವರಿಗೆ ಆ ಬೇಜಾರನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ, ಆ ಮೈಕೈ ನೋವನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ, ಆ ಸುಸ್ತು ಸಂಕಟನೂ ತಡ್ಕೊಳ್ಳೋಕೆ ಇರಲ್ಲ. ಹಾಗಾಗಿ ಖಿನ್ನತೆ ಬಂದವ್ರಿಗೆಲ್ಲ ಒಂದು ಅಸಹಾಯಕ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಏಕೆಂದರೆ ಯಾರೂ ಅದನ್ನು ಗುರುತಿಸಲ್ಲ, ಯಾರೂ ಸಪೋರ್ಟ್ ಕೊಡೋದಿಲ್ಲ, ಎಲ್ಲರೂ ಬೈಯೋರೆ. ನಾನು ಹೇಳ್ತೀನಲ್ಲ, ಈವನ್ ವೈದ್ಯರು ಕೂಡ ನೋಡಮ್ಮ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ, ಇನ್ನೇನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಚೆನ್ನಾಗಾಗ್ತೀಯ ಅಂತ. ಆದರೆ ಈ ಮನಸ್ಸಿನ ಬೇಜಾರು ಅನ್ನೋದು ಇರುತ್ತಲ್ಲ, ಆ ಕಂಟ್ರೋಲ್ ಮಾಡ್ಕೊಳ್ಳೋವಂಥ ಶಕ್ತಿ ಇರಲ್ಲ. ಹೌದು. ಹಾಗಾಗಿ ಅವ್ರ ನರಳು ಇನ್ನೂ ಹೆಚ್ಚುತ್ತೆ. ಸೊ ಓವರಾಲ್ ಖಿನ್ನತೆನೇ ಒಂದು ಅಸಹಾಯಕ ಪರಿಸ್ಥಿತಿ. ಅದೇ ಸರ್, ನಮ್ಮ ಹಿರಿಯರು ಹೇಳ್ತಾ ಇದ್ರು ಹಿಂದೆ, ನಮ್ಮ ತಂದೆನೂ ಹೇಳ್ತಾ ಇದ್ದೀನಿ, ನಂಗೆ ನೆನಪಿದೆ. ಮನುಷ್ಯನಿಗೆ ಕಷ್ಟಗಳು ಬರಬೇಕು ಅಂತ ಇದ್ರು. ಯಾಕೆ ಅಂದರೆ ಅದರಿಂದ ದೇಹ ಮನಸ್ಸು ಗಟ್ಟಿ ಆಗುತ್ತೆ. ಅದನ್ನು ಎದುರಿಸ್ತೀವಲ್ವ ನಾವು, ಒಂದೇ ಛಲದಿಂದ ಎದುರಿಸ್ಬಿಟ್ಟು ನಿಲ್ಲಬೇಕು ಅಂದ್ಬಿಟ್ಟು ಆ ಥರ ಆಗೋದ್ರಿಂದ ಮನುಷ್ಯ ಗಟ್ಟಿ ಆಗ್ತಾನೆ. ಹೌದು, ನಿಜವಾಗ್ಲೂ ಜೀವನದಲ್ಲಿ ನಾವು ಪಾಠ ಕಲ್ತಷ್ಟು ಖಿನ್ನತೆನೇ ಎದುರಿಸೋ ಧೈರ್ಯ ಬರುತ್ತೆ. ಅಂಥ ಸಮಯದಲ್ಲಿ ಖಿನ್ನತೆಗೆ ಅವಕಾಶ ಇರೋದಿಲ್ಲ ಅನಿಸುತ್ತೆ. ಅದನ್ನು ಮೆಟ್ಟಿ ನಿಲ್ಲುವಂಥ ಒಂದು ಶಕ್ತಿಯನ್ನು ಮನುಷ್ಯ ಪಡಿಬೇಕು ಅಲ್ವೇ ಡಾಕ್ಟ್ರೆ? ಹೌದು. ನಾನು ಹೇಳೋದಾದರೆ, ನನಗೆ ಎಷ್ಟೋ ದೊಡ್ಡ ದೊಡ್ಡ ಮನುಷ್ಯರಿಗೆ, ಅಬ್ರಹಾಂ ಲಿಂಕನ್ಗೆ ಖಿನ್ನತೆ ಇತ್ತಂತೆ, ವಿನ್ಸ್ಟನ್ ಚರ್ಚಿಲ್, ಫ್ಲಾರೆನ್ಸ್ ನೈಟಿಂಗೇಲ್, ಹಾಗೆ ಸುಮಾರು ಜನಕ್ಕೆ ಖಿನ್ನತೆ ಉಂಟು. ಆದರೆ ಆ ಖಿನ್ನತೆನೆಲ್ಲ ಅದು ಒಂದು ಕಷ್ಟ, ಅದನ್ನು ಕೂಡ ಎದುರಿಸಿ ಮುಂದೆ ಬಂದು ಮುಂದೆ ಏನೆಲ್ಲ ಜೀವನದಲ್ಲಿ ಏನೆಲ್ಲ ಅಚೀವ್ ಮಾಡಿದ್ದಾರೆ, ಅದು ಹೆಸರುಗಳನ್ನು ಪಡೆದಿದ್ದಾರೆ. ಆ ಥರ ಆಗಬೇಕು ಅನ್ನೋದು. ಹಾಗೆ ಒಂದು ಪ್ರಶ್ನೆ ಕೇಳಿದ್ರಿ, ಆ ಹಾಡು ಹಾಕ್ಬಿಟ್ಟ ಮೇಲೆ ನೆಕ್ಸ್ಟ್ ಹೋಗೋಣ. ಆಗಲಿ ಡಾಕ್ಟ್ರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ? ಕೈಯೊಂದು ಸೂತ್ರ ಹಿಡಿದಿದೆ, ಆಡಿಸಿದೆ ಕಾಡಿಸಿದೆ, ಅಳಿಸಿ ನಗುತ್ತಿದೆ. ಬರೀ ಕನಸಾಯ್ತು ಸುಖ ಶಾಂತಿ ಎಲ್ಲ, ಇನ್ನು ಬದುಕೇಕು ಕಾಣೆನಲ್ಲ. ಇದು ಯಾರು ಬರೆದ ಕಥೆಯೋ?
ಮೂಗನಂತೆ ಕೂಗಲಾರದೆ ಕಾಡಿನೊಳು ಓಡುತ್ತಿಹೆ ದಾರಿ ಕಾಣದೆ ಜೊತೆ ಯಾರಿಲ್ಲ ನಾವಂಟೆಯಾದೆ ನಗುವಿನಲ್ಲಿ ಸೋತು ಹೋದೆ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆ ಹೇಗೂ ಅರಿಯಲಾರೆ ಮರೆಯಾಗಿ ಹೋಗಲಾರೆ ಇದು ಯಾರು ಬರೆದ. ಸ್ನೇಹಿತರೆ, ವಿವಿಧ ಭಾರತಿ ಬೆಂಗಳೂರು ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದಿಂದ ಮಿಶ್ರ ಮಾಧುರ್ಯದಲ್ಲಿ ಮನೋಚಿಂತನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಮ್ಮ FM ಕಂಪನಾಂಕ 102.9 ಮೆಗಾಹರ್ಟ್ಸ್. ಡಾಕ್ಟರ್ ಎಚ್ ಚಂದ್ರಶೇಖರ್, ಮಾನಸಿಕ ತಜ್ಞರು, ಇವತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಡಾಕ್ಟ್ರೇ, ವಂಶ ಪಾರಂಪರ್ಯದಿಂದ ಬರುತ್ತೆ ಅಂತ ಹೇಳಿದ್ರಿ. ಇನ್ನು ಈ ಕಾಯಿಲೆ ಖಿನ್ನತೆಯಿಂದ ಏನು ಅಪಾಯಗಳು ಏನಾಗುತ್ತೆ? ಖಿನ್ನತೆ ಅನ್ನೋದು ನಾವು ಹೇಳ್ದಂಗೆ ತುಂಬ ಸುಲಭವಾಗಿ ಚಿಕಿತ್ಸೆ ನೀಡುವಂಥ ಒಂದು ಕಾಯಿಲೆ. ಆದರೆ ಅದಕ್ಕೆ ಚಿಕಿತ್ಸೆ ತಗೊಳ್ಳದೇ ಇದ್ದರೆ ಆಗೋ ಪರಿಣಾಮಗಳು ಸುಮಾರಿದೆ. ತುಂಬ ಕಾಮನ್ನು ಅಪಾಯ ಅಂತ ಹೇಳಿದ್ರೆ ಆತ್ಮಹತ್ಯೆ. ಖಿನ್ನತೆ ಬಂದವರಲ್ಲಿ ಸುಮಾರು 15% ಜನ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ. ಆತ್ಮಹತ್ಯೆ ಪ್ರಯತ್ನ 10 ಜನ ಪ್ರಯತ್ನ ಪಟ್ಟರೆ ಒಬ್ಬರು ಸಕ್ಸಸ್ ಆಗ್ತಾರೆ. ಇದೊಂದು ಬಹಳ ಭಯಂಕರ ಮತ್ತು ಒಂದು ತುಂಬ ಸೀರಿಯಸ್ ಪ್ರಾಬ್ಲಮ್. ಅದಲ್ಲದೆ ಬೇಕಾದಷ್ಟು ಪರಿಣಾಮಗಳಾಗುತ್ತೆ. ನಾನು ಮೊದಲೇ ಹೇಳಿದ್ನಲ್ಲ, ಅದರಿಂದ ಕೆಲವು ಕೆಟ್ಟ ತೀರ್ಮಾನಗಳು ತೊಗೊಂಡ್ಬಿಡ್ತಾರೆ. ಉದಾಹರಣೆಗೆ, ನನಗೆ ನೆಗೆಟಿವ್ ಆಗಿ ಈ ಆಸ್ತಿ ಮಾರಿಬಿಡೋದು ಅಥವಾ ಕೆಲಸಕ್ಕೆ ರಿಸೈನ್ ಮಾಡಿ ನನ್ನ ಕೈಯಲ್ಲಿ ಆಗ್ತಾ ಇಲ್ವೇನೋ ಅಂತ. ಎಷ್ಟೋ ನನ್ನ ಕೆಲವು ರೋಗಿಗಳು, ಡಾಕ್ಟ್ರೇ ನನಗೆ ಈ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಾನು ರಿಸೈನ್ ಮಾಡಿಬಿಡ್ತೀನಿ ಅಂತ ಬಂದಿದ್ದಾರೆ. ಇನ್ನು ಕೆಲವರು ಹೊಸದಾಗಿ ಮದುವೆ ಆದವರು, ನನಗೆ ಈ ಹೆಂಡತಿ ಜೊತೆ ಅಥವಾ ಗಂಡನ ಜೊತೆ ನನಗೆ ಹೊಂದ್ಕೊಳ್ಳೋಕ್ಕಾಗ್ತಿಲ್ಲ, ಅದಕ್ಕೆ ಖಿನ್ನತೆ ಬಂದಿದೆ, ನಾವು ಡೈವರ್ಸ್ ತೊಗೊಂಡ್ಬಿಡೋಣ ಅಂತ ಒಂದು ಕೆಟ್ಟ ತೀರ್ಮಾನಗಳು. ಕೆಲವು ಸಾರಿ ಆಸ್ತಿನೇ ಮಾರಿಬಿಡ್ತಾರೆ. ಅಥವಾ ಮಕ್ಕಳು ಪರೀಕ್ಷೆನೇ ತೊಗೊಳ್ಳಲ್ಲ ಈ ವರ್ಷ, ನೆಕ್ಸ್ಟ್ ತೊಗೊಳ್ಳೋಣ, ಆ ಥರ ಕೆಟ್ಟ ತೀರ್ಮಾನ ಮಾಡ್ಕೊಳ್ಳೋದು. ಮತ್ತು ದೈಹಿಕವಾಗಿ ವಯಸ್ಕರಲ್ಲಿ ಅವ್ರಿಗೆ ಯೂಶಲಿ ಒಂದು ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಇರ್ಬೋದು, ಆ ಕಾಯಿಲೆ ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಈ ಖಿನ್ನತೆ ಬಂದಾಗ. ಹಾಗಾಗಿ ಅವ್ರ ಮೇಲಾಗೋ ಪರಿಣಾಮ ಬೇರೆ. ಮತ್ತು ಖಿನ್ನತೆ ಬಂದವರಿಂದ ಅವರ ಸಂಸಾರದಲ್ಲೇ ಒಂದು ರಿಲೇಷನ್ಶಿಪ್ ಹೋಗ್ಬಿಡುತ್ತೆ. ಎಲ್ಲರಿಗೂ ಅರ್ಥ ಆಗಲ್ಲ. ಎಲ್ಲ ಇವರೊಬ್ಬರಿಂದ ಇವ್ರು ಒಂದು ಕೆಲಸ ಸಾರಿ ಬ್ಲೇಮ್ ಗೇಮ್ ಅಂತ ಹೇಳ್ತೀವಿ. ಕೆಲಸ ಮಾಡಲಿಲ್ಲ ಅಂತ ಸೊಸೆಗೆ ಬೈತಾರೆ, ಯಜಮಾನರು ಹೆಂಡತಿಗೆ ಬೈತಾರೆ, ಜೊತೆಗೆ ಬೀಗರಿಗೆ ಬೈತಾರೆ, ಅವರು ನೀವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಾರೆ, ಕೊನೆಗೆ ಆತ್ಮಹತ್ಯೆ ಆಗ್ತದೆ. ಹೀಗಾಗಿ ಓವರಾಲು ಇದರಿಂದ ಇಡೀ ಸಂಸಾರಕ್ಕೆ, ಸಂಸಾರ, ಸಮಾಜ, ಎಲ್ಲರಿಗೂ ಇದರಿಂದ ಮನಸ್ಸಿಗೆ ನೋವಾಗುತ್ತೆ. ಡಾಕ್ಟ್ರೇ, ಬಹಳಷ್ಟು ನಮ್ಮ ಶ್ರೋತೃಗಳು SMS ಮೂಲಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇವರು ಉರುಕುಂದಪ್ಪ ನಾಯಕ್ ಅಂತ ರಾಯಚೂರಿಂದ ಇವರು ಕೇಳ್ತಾ ಇದ್ದಾರೆ, ಖಿನ್ನತೆ ಸರಳ ಪರಿಹಾರದ ಉಪಾಯಗಳೇನು ಅಂತ ಇವ್ರು ಕೇಳ್ತಾ ಇದ್ದಾರೆ. ಖಿನ್ನತೆಗೆ ತುಂಬ ರಾಯಚೂರಿಂದ ಕೇಳೋದು ನಂಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಖಿನ್ನತೆ ಸರ್ವವ್ಯಾಪಿ. ನಮ್ಮ ಇದ್ರ ಪ್ರಕಾರ, ಅಧ್ಯಯನ ಪ್ರಕಾರ 100ಕ್ಕೆ 50% ಜನ ಚಿಕಿತ್ಸೆನೇ ತಗೊಳ್ತಾ ಇಲ್ಲ ಅಂತ ಅನ್ನೋದಿದೆ. ಸರಳ ಉಪಾಯ ಅಂದರೆ ವೈದ್ಯರ ಬಳಿ ಹೋಗೋದು. ನಾವೀಗ ಈ ಚಿಕಿತ್ಸೆನ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬ ವೈದ್ಯರಿಗೆ ಖಿನ್ನತೆ ಬಗ್ಗೆ ನಾವು ಸ್ಯಾಟಲೈಟ್ ಮೂಲಕ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ತುಂಬ ಸರಳ ಉಪಯೋಗ ಅಂದರೆ ಹೋಗಿ ಚಿಕಿತ್ಸೆ ಪಡೆಯೋದು. ಅಫ್ಕೋರ್ಸ್ ನಮ್ಮ ದೈನಂದಿನ ಜೀವನದಲ್ಲಿ ಒತ್ತಡಗಳನ್ನು ಕಮ್ಮಿ ಮಾಡ್ಕೊಳ್ಳೋದು, ವ್ಯಾಯಾಮ ಮಾಡೋದು, ಮತ್ತು ಸಮಸ್ಯೆಗಳನ್ನ ಬೇರೆಯವ್ರ ಹತ್ರ ಹಂಚ್ಕೊಳ್ಳೋದು, ಅದನ್ನು ಸೇರಿಸಿ ಚಿಕಿತ್ಸೆ ಪಡೆದರೆ ಒಂದು ರೀತಿಯಾಗಿ ಅವರಿಗೆ ತಕ್ಷಣ ಸಮಸ್ಯೆ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ಅಂದರೆ ಈ ಖಿನ್ನತೆ ಒಂದು ಸರ್ತಿ ಬಂದರೆ ಮತ್ತೆ ವಾಪಸ್ ಅದು ನಾರ್ಮಲ್ಸಿಗೆ ಬರ್ತೀವ ನಾವು ಅಂತ ಕೇಳ್ತಾ ಇದ್ದಾರೆ. ಇವರು ಮಲ್ಲಿಕಾರ್ಜುನ ಅವರು. ಇವರು ಎಲ್ಲಿಂದ ಅಂತಂದರೆ ಹೊರತಿಯಿಂದ ಕೇಳ್ತಾ ಇದ್ದಾರೆ. ಹೌದು, ಈಗ 100ಕ್ಕೆ 80% ಖಿನ್ನತೆಗಳು ಪೂರ್ತ ಗುಣ ಆಗೋ ಚಾನ್ಸಸ್ ಇದೆ. ಅವ್ರ ಜೀವನದಲ್ಲಿ ಬರೋದೇ ಇಲ್ಲ. ಎಷ್ಟೋ ಜನಕ್ಕೆ ಖಿನ್ನತೆ ಯಾವುದೋ ಒಂದು ಹಳೆ ನೆನಪು ಅಷ್ಟೇ. ಮತ್ತೆ ಇನ್ನೂ ಉಳಿದ ಒಂದು 20-30% ಜನಗಳಿಗೆ ಖಿನ್ನತೆ ರಿಪೀಟ್ ಆಗಿ ಬರ್ಬೋದು. ರಿಪೀಟ್ ಆಗಿ ಬಂದರೆ ಅವರಿಗೆ ರಿಪೀಟ್ ಆಗಿ ಸುಲಭವಾಗಿ ಚಿಕಿತ್ಸೆ ಕೊಡ್ಬೋದು.
ಕೆಲವರಿಗೆ ಮಾತ್ರ 100% ಗುಣ ಆಗುತ್ತೆ, ಮತ್ತು ಇಲ್ಲವರಿಗೆ ಮತ್ತೆ ಪುನಃ ಬರಬಹುದು ಅಂತ ಅವ್ರಿಗೆ ಹೇಳ್ತೀನಿ ಉತ್ತರ. ಅಂದ್ರೆ ಈ ಖಿನ್ನತೆ ಬರ್ದೇ ಇರುವಂತೆ ತಡಿಬಹುದೇ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅವರು. ಶಿರ್ಸಿಯಿಂದ ಸುಚಿತ್ರ ಅವರು. ಅಂದರೆ ಒಂದು ರೀತಿ ಹೇಳೋದಾದ್ರೆ ಮನುಷ್ಯನಿಗೆ ಬೇಕಾದಷ್ಟು ಕಾಯಿಲೆಗಳಿದೆ. ಈಗ ಯಾರಿಗಾರು ನೆಗಡಿ ಬರ್ದಿರೋ ನೋಡ್ಕೊಳಕ್ಕಾಗತ್ತಾ? ನಿಜ ನಿಜ. ಆದರೂ ಕೂಡ ಕೆಲವು ಜೀವನದಲ್ಲಿ ಕೆಲವು ಕ್ರಮಗಳನ್ನು ತಗೊಂಡ್ರೆ ಖಿನ್ನತೆ ಬರೋದನ್ನ ಕಮ್ಮಿ ಮಾಡ್ಕೋಬಹುದು, ಅಥವಾ ಖಿನ್ನತೆ ಬಂದರೂ ಅದರ ಪರಿಣಾಮನ ಕಮ್ಮಿ ಮಾಡ್ಕೋಬಹುದು. ಕೆಲವು ಸಿಂಪಲ್ ಆಗಿ ಹೇಳ, ಅದಕ್ಕೆ ಮನಸ್ಸಿನ ಸ್ವಾಸ್ಥ್ಯ, ಮನಸ್ಸಿನ ಸ್ವಾಸ್ಥ್ಯ ಅಂದ್ರೆ ಉತ್ತಮ ಜೀವನ ಶೈಲಿ. ಹೌದು. ಅಂದ್ರೆ ಎಷ್ಟು ಬೇಕು ಬೇಡಗಳು ಎಷ್ಟು ಬೇಕೋ ಅಷ್ಟಿರ್ಬೇಕು. ಎರಡನೇದು ಕುಟುಂಬದವ್ರನ್ನೇ ಸಮಾಜದವ್ರ ಜೊತೆ ಚೆನ್ನಾಗಿ ಸಖ್ಯ, ಯಾವಾಗಲೂ ಚೆನ್ನಾಗಿ ಹೆಚ್ಚು ಸಮಯ ಕುಟುಂಬದವ್ರ ಜೊತೆ ಖುಷಿಯಾಗಿರಬೇಕು, ಸಮಾಜದ ಜೊತೆ ಬೆರಿಬೇಕು. ಮೂರನೇದಾಗಿ ನಮ್ಗೇನೇ ಒಂದು ದೈಹಿಕ ಕಾಯಿಲೆಗಳಿಗೆ ಕರೆಕ್ಟಾಗಿ ಚಿಕಿತ್ಸೆ ತಗೊಳ್ಬೇಕು. ಮತ್ತು ಮುಖ್ಯವಾದ ಅಂಶ ಹೇಳೋದಾದ್ರೆ ಈ ಮದ್ಯಪಾನ, ಧೂಮಪಾನ ಅಥವಾ ಕೆಲವು ಮಾದಕ ವಸ್ತುಗಳು, ಮದ್ಯಪಾನ ಮತ್ತು ಖಿನ್ನತೆ ಅನ್ನೋದು ಬಹಳ ಕಾಮನ್. ಎರಡು ಒಂದಕ್ಕೊಂದು ಈ ಮದ್ಯಪಾನನೇ ಅದಕ್ಕೆ ಖಿನ್ನತೆ ಬರೆಸ್ಬಿಡ. ಅವನ್ನೆಲ್ಲ ಅವಾಯ್ಡ್ ಮಾಡೋದು, ವ್ಯಾಯಾಮ ಮಾಡೋದು, ಮತ್ತು ಮಧ್ಯ ನಾವು ಸಮಯನ ಖುಷಿಯಾಗಿರೋದಕ್ಕೆ ಪಡೆದುಕೊಳ್ಳೋದು, ಅದನ್ನೆಲ್ಲ ಮಾಡಿದರೆ ನಮಗೆ ಖಿನ್ನತೆ ಅನ್ನೋದನ್ನು ಬಂದರೆ ಅದರ ಪರಿಣಾಮನ ಕಮ್ಮಿ ಮಾಡ್ಕೊಳ್ಬಹುದು. ಅದೇ ಮತ್ತೊಮ್ಮೆ ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಖಿನ್ನತೆಗೆ ಪರಿಹಾರ ಇದೆಯಾ ಅಂತ. ಇವರು ವೀರಣ್ಣ ಅವರು. ನಿಜವಾಗ್ಲೂ ಖಿನ್ನತೆಗೆ ಬಹಳ ಎಫೆಕ್ಟಿವ್ ಆದ ಪರಿಣಾಮಕಾರಿಯಾದ ಪರಿಹಾರ ಇದೆ. ಓನ್ಲಿ ಥಿಂಗ್ ಅಂದರೆ ಅದನ್ನು ಮನಸ್ಸಿನಲ್ಲೇ ಇಟ್ಕೋಬಾರ್ದು. ಇದು ಆಯ್ತಲ್ಲ ಅಂತ ಒಳಗೆ ಕೊರಗಬಾರ್ದು. ಮನೆಯವ್ರ ಜೊತೆ ಹಂಚ್ಕೋಬೇಕು, ಜೊತೆಗೆ ವೈದ್ಯರ ಜೊತೆ ಹಂಚ್ಕೋಬೇಕು, ಅಥವಾ ಹಿಂಗಾಗ್ತಿದೆ ಯಾಕೆ ಅಂತ ಕೊರಗೋರೇ ಹೆಚ್ಚು. ಸೊ ನಿಜವಾಗ್ಲೂ ತುಂಬ ಪರಿಣಾಮಕಾರಿಯಾದ ಪರಿಹಾರ ಇದೆ ಅಂತ ನಾನು ಪುನಃ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓದೋಕ್ಕಾಗ್ತಾ ಇಲ್ಲ, ಕೆಲಸ ಮಾಡೋದಕ್ಕೂ ಆಗಲ್ಲ, ಒಂಟಿಯಾಗಿರಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ. ಇವರು ತಮ್ಮ ಹೆಸರನ್ನು ಕಳಿಸಿಲ್ಲ, ಮೊಬೈಲ್ ಸಂಖ್ಯೆಯನ್ನು ಕಳಿಸಿದ್ದಾರೆ. ಇದು 1560 ಕೊನೆಗೊಳ್ಳುತ್ತೆ. ಓಕೆ. ಇವರು ಒಂಟಿತನ ಇರಬೇಕು ಅಂತ ಹೇಳ್ತಾರೆ, ಕಾನ್ಸಂಟ್ರೇಷನ್ ಇಲ್ಲ, ಓದೋದಕ್ಕೂ ಆಗ್ತಿಲ್ಲ. ಅಂದರೆ ಈ ಹೇಳಿದ ಲಕ್ಷಣಗಳೆಲ್ಲ ಖಿನ್ನತೆಗೆ ಸಂಬಂಧಪಟ್ಟದೊಂದಿದೆ. ಆದರೂ ಕೂಡ ಖಿನ್ನತೆ ಇಲ್ಲದೆ ಇರ್ಬೋದು, ಅದಕ್ಕೆ ಬೇಕಾದಷ್ಟು ಕಾರಣಗಳಿರ್ಬೋದು. ಅವರು ಸರಿಯಾಗಿ ಒಂದೇ ಜಾಗದಲ್ಲಿ ಕುಳಿತು ಒಂದು ಒಳ್ಳೆ ಬೆಳಕಿನಲ್ಲಿ ಓದೋದಕ್ಕೆ ಅವರು ಪ್ರಯತ್ನ ಪಡದೇ ಇರಬಹುದು, ಅಥವಾ ಇದನ್ನು ಅವರು ಸ್ಟ್ರೆಸ್ ಆಗಿ ತಗೊಂಡಿರ್ಬೋದು. ಖಿನ್ನತೆ ಅಂದರೆ ನಾನು ಹೇಳಿದ್ನಲ್ಲ ಲಕ್ಷಣಗಳು, ಅವೆಲ್ಲ ಇರಬೇಕು. ಅವೆಲ್ಲ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈಗ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಅದಕ್ಕೆ ಏನಾದರೂ ಒಂದು ಪರಿಣಾಮಕಾರಿಯಾಗಿ ಏನಾದರೂ ಒಂದು ಅದ್ರ ಬಗ್ಗೆ ಓದೋದಕ್ಕೆ ಒಂದು ನಿಗದಿವಾದ ಜಾಗ, ಒಂದು ಬೆಳಕಿರೋ ಜಾಗ, ಎಷ್ಟೊತ್ತಿನಲ್ಲಿ ಕುಂತ್ಕೊಂಡು ಸರಿಯಾಗಿ ಓದಿದ್ರೆ ಅರ್ಥ ಆಗುತ್ತೆ. ಅರ್ಥ ಆದಾಗ ಅವ್ರಿಗೆ ಕಾನ್ಸಂಟ್ರೇಷನು ಮತ್ತು ಕಾನ್ಫಿಡೆನ್ಸ್ ಉತ್ತರ ಆಗುತ್ತೆ, ಒಂಟಿತನೂ ಹೊಟ್ಟೋಗ್ಬೋದು ಅಂತ ಅನಿಸುತ್ತೆ ನನಗೆ. ಈಗಲೇ ಹೇಳಿದ್ರೆ ಡಾಕ್ಟ್ರೇ, ಮತ್ತೆ ಈ ಖಿನ್ನತೆ ಬಂದರೆ ಇಷ್ಟೆಲ್ಲ ಆಗತ್ತೆ ಅಂತ ಹೇಳಿದ್ರಿ, ಬರ್ದೇ ಇರುವಂತೆಯೇ ಮುನ್ನೆಚ್ಚರಿಕೆ ತಗೋಬಹುದೇ? ಅದೇ ನೀನು ಹೇಳಿದ್ನಲ್ಲ, ಹೀಗೇನೆ ಉತ್ತಮವಾದ ಜೀವನ ಶೈಲಿ, ಯೋಗ ಮಾಡಿ ಮತ್ತು ವ್ಯಾಯಾಮ ಮಾಡಿ. ಸಣ್ಣ ಪುಟ್ಟ ಕಾಯಿಲೆಗಳಿದ್ರೆ ಅದನ್ನು ಸಣ್ಣ ಪುಟ್ಟ ಅಂದರೆ ಶುಗರು, BP ಅಥವಾ ಬೇರೆ ಏನೋ ಮೈಗ್ರೇನ್ ಇರ್ಬೋದು, ಅಥವಾ ಯಾವುದು ವಾತ ಎಂದು ಹೇಳ್ತೀವಲ್ಲ ಆರ್ಥರೈಟಿಸ್ ಇರ್ಬೋದು, ಅನಿಮಿಯಾ ಇರ್ಬೋದು. ಆ ಕಾಯಿಲೆ ಇರೋರಿಗೆ ಖಿನ್ನತೆ ಬರೋದು ಜಾಸ್ತಿ. ಆದಷ್ಟು ಅದಕ್ಕೆಲ್ಲ ಕರೆಕ್ಟಾಗಿ ಚಿಕಿತ್ಸೆ ತೆಗೆದುಕೊಳ್ಳಿ. ಮತ್ತು ಉತ್ತಮವಾದ ಆಹಾರ, ಈಗ ಆಹಾರ ಕ್ರಮದಲ್ಲಿ ಕೂಡ ಅಲ್ಲಿ ಕರೆಕ್ಟಾಗಿ ನಾವು ತಗೊಂಡ್ರೆ ಖಿನ್ನತೆ ಕಮ್ಮಿ ಆಗ್ಬೋದು. ಮತ್ತು ಕುಟುಂಬದವರನ್ನೇ ಮತ್ತು ಸಮಾಜದಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಬೆರೀಬೇಕು. ಮತ್ತು ನಮ್ಮ ನೀಡ್ಸ್ ಅಂತ ಹೇಳ್ತೀವಲ್ಲ, ನಮ್ಮ ದೈನಂದಿನ ನಮಗೆ ಬೇಕು ಬೇಡಗಳನ್ನ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು. ನಮ್ಮ ಇತಿಮಿತಿ ತಿಳ್ಕೊಂಡು ಅದರ ಪ್ರಕಾರ ಜೀವನ ಮಾಡಿದ್ರೆ ಖಿನ್ನತೆನ ಸ್ವಲ್ಪವಾಗಿ ತಡೆಗಟ್ಟೋಬಹುದು. ಮುಖ್ಯವಾಗಿ ಹೇಳೋದಾದರೆ ಸ್ವಲ್ಪ ಬಂದರೆ ಕೂಡ ಅದರ ಪರಿಣಾಮ ಕೂಡ ಕಮ್ಮಿ ಮಾಡ್ಕೊಳ್ಬೋದು. ಮತ್ತು ಖಿನ್ನತೆ ಬಗ್ಗೆ ಜನರಲಿ ಒಂದು ಇದ್ರ ಬಗ್ಗೆ ವಿಷಯ ತಿಳ್ಕೊಂಡ್ರೆ, ಅರಿವಿದ್ಕೊಂಡ್ರೆ ಅದಕ್ಕೆ ಚಿಕಿತ್ಸೆ ಕೂಡ ತಗೊಳ್ಬೋದು ಅಂತಲೇ ಹೇಳ್ತೀನಿ. ಪೂರ್ಣವಾಗಿ ಯಾವುದೇ ಕಾಯಿಲೆಯನ್ನು ತಗೊಳ್ಳೋಕೆ ಆಗಲ್ಲ. ಈಗ ಅಂದರೆ ಏರುಪೇರು ಇರುತ್ತೆ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ, ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಇರುತ್ತೆ ಏರುಪೇರು. ಅದಕ್ಕೆ ಬಹಳಷ್ಟು ಒಂಥರ ಕಂಗೆಟ್ಟು ಬಿಡಬಾರ್ದು.
ಹಾಗಲ್ವಾ ಡಾಕ್ಟ್ರೆ? ಸಮಸ್ಯೆಗಳು ಬರೋದು ಖಿನ್ನತೆನೂ ಸಹಜ. ಜೀವನದ ಒಂದು ಭಾಗ. ಹೌದು ಹೌದು ಹೌದು, ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಹೌದೌದು. ಯಾವ ಸಮಸ್ಯೆ ಬಂದಿದೆ, ಯಾಕೆ ಬಂದಿದೆ, ಅದನ್ನ ಹೇಗೆ ಪರಿಹಾರ ಅದರದ್ದು, ಹೌದು. ಅದನ್ನ ಒಂಥರ ಧೀಮಂತವಾಗಿ ಎದುರಿಸಿದ್ರೆ ಈ ಖಿನ್ನತೆನ ಅವಾಯ್ಡ್ ಮಾಡಬಹುದು ಅಂತ. ಹೌದು, ನಾವು ಹೇಳ್ತೀವಿ ಬೆಸ್ಟ್ ಕೆಲವು ಸಾರಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಇರಲ್ಲ, ಆದರೂ ಸಮಯನೇ ಪರಿಹಾರ ತೋರಿಸುತ್ತೆ. ನಾವು ಹೇಳ್ತೀವಿ ಯಾವಾಗಲೂ ಮೋಡಗಳಿಗೆ ನಾವು ಹೋಲಿಸ್ತೀವಿ. ಯಾವುದೇ ಸಮಸ್ಯೆಗಳೂ ಎಂಥ ಕ್ಲಿಷ್ಟಕರವಾದ ಸಮಸ್ಯೆಗಳಿದು ಮೋಡಗಳಾಗಿ ಒಂದೇ ಕಡೆ ಯಾವಾಗಲೂ ಇರಲ್ಲ. ಚಲಿಸುತ್ತೆ. ಬಹಳ ಚೆನ್ನಾಗಿದೆ ಡಾಕ್ಟ್ರೆ. ಮಾನಿಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಮಾನಿಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಕಾರಣ, ಮಾನೆಗೊಂದು ಎಲ್ಲೆಯಲ್ಲಿದೆ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ, ದುರಾಸೆಯೇತಕ್ಕೆ ನಿರಾಸೆಯೇತಕ್ಕೆ ಅದೇನೆ ಬಂದರು ಅವನ ಕಾಣಿಕೆ, ಆನೆಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ನಿಧಾನಿಸು ನಿಧಾನಿಸು, ನಿಧಾನಿಸು ನಿಧಾನಿಸು. ಡಾಕ್ಟ್ರೆ, ಖಿನ್ನತೆ ಬಗ್ಗೆ ಹೇಳ್ತಾ ಇದ್ರಿ. ಇದೇನಂತಂದರೆ ಚಿಕಿತ್ಸೆ ಇದೆ ಅಂತ ಹೇಳಿದ್ರಿ. ಇನ್ನೂ ಸಹ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ, ಒಂಥರ ಯಾರು ಒಬ್ಬ ಹುಡುಗ ಆಗಲಿ ಹುಡುಗಿ ಆಗಲಿ ಒಂಥರ ಸಪ್ಯ ಕೂತ್ಕೊಂಡಾಗ ಮೂಢನಂಬಿಕೆಯಿಂದ ಒಂಥರ ಪೂಜೆ ಮಾಡಿಸೋಣ ಸರಿ ಹೋಗುತ್ತೆ ಹಾಗೆ ಹೀಗೆ ಅಂತ ಮಾತಾಡೋದನ್ನು ನೋಡಿದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟ್ರೆ? ಹೌದು, ನಾನು ಹಳ್ಳಿನಲ್ಲಿ ಕೂಡ 8 ವರ್ಷ ವರ್ಕ್ ಮಾಡಿದ್ದೀನಿ, ಸಿಟಿನಲ್ಲೂ ವರ್ಕ್ ಮಾಡಿದ್ದೀನಿ. ಈ ಖಿನ್ನತೆ ಅನ್ನೋದು ಸರ್ವೇ ಸಾಮಾನ್ಯ. ನಾನೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವರ್ಕ್ ಮಾಡಿದಾಗ 30% ಜನಕ್ಕೆ ಖಿನ್ನತೆ ಇತ್ತು ಬರೋರಲ್ಲಿ. ಆದರೆ ಮೂಢನಂಬಿಕೆಗಳು ತುಂಬ ಹೆಚ್ಚು. ನೀವು ಹೇಳ್ದಂಗೆ ಮೊದಲನೇದಾಗಿ ಯಾರೋ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ಯಾರೋ ಏನೋ ಔಷಧಿ ಹಾಕ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅದಕ್ಕೆ ದೇವ್ರ ಹತ್ರ ಹೋಗೋದು. ದೇವ್ರ ಹತ್ರ ಹೋದರೆ ಒಳ್ಳೆಯದು, ಆದರೆ ಅವರಿಗೆ ಹಿಂಸೆ ಕೊಡೋದು ಭಾಳ ಕೆಟ್ಟದ್ದು. ಕೆಲವು ಸಾರಿ ಅವರಿಗೆ
ಕಣ್ಣಿಗೆಲ್ಲ ಏನು ಎರಚಿ ಹೊಡೆದು ಕಟ್ಟಾಕಿ ಏನೆಲ್ಲ ಮಾಡ್ತಾರೆ, ಅದಂತೂ ಬಹಳ ತಪ್ಪು. ಇನ್ನೊಂದು ಮೂಢನಂಬಿಕೆ ಏನಂದರೆ, ಇವ್ರಿಗೆ ಚಿಕ್ಕ ವಯಸ್ಸಿನವ್ರಿಗೆ ಎಸ್ಪೆಷಲಿ ಏನೋ ಲವ್ ಫೇಲ್ಯೂರ್ ಆಗಿರ್ಬೋದು, ಅಥವಾ ಇವನು ಮದುವೆ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಅಥವಾ ಇವಳು ಮದುವೆ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅಂತ ಹೇಳಿ ಖಿನ್ನತೆ ಇರೋರಿಗೆ ಹೋಗಿ ಮದುವೆ ಮಾಡಿಬಿಡ್ತಾರೆ. ಅದಂತೂ ಬಹಳ ಕೆಟ್ಟ ಮೂಢನಂಬಿಕೆ. ಖಿನ್ನತೆಗೂ ಮದುವೆಗೂ ಯಾವುದೇ ಸಂಬಂಧ ಇಲ್ಲ. ಲವ್ ಫೇಲ್ಯೂರ್ಗೂ ಖಿನ್ನತೆಗೂ ಹೆಚ್ಚು ಹೋಲಿಸ್ಬಾರ್ದು. ನಮ್ಮದು ಒಂದು ಅಧ್ಯಯನದಲ್ಲಿ ಖಿನ್ನತೆ ಬಂದವ್ರನ್ನೆಲ್ಲ ನೋಡಿದಾಗ ಅವರಲ್ಲಿ 3 ಜನಕ್ಕೆ 100ರಲ್ಲಿ 3 ಜನಕ್ಕೆ ಮಾತ್ರ ಆ ಸಮಯದಲ್ಲಿ ಏನೋ ಲವ್ ಫೇಲ್ಯೂರ್ ಆಗಿತ್ತು ಅಷ್ಟೇ. ಹಾಗೆ ಇನ್ನೊಂದು ಖಿನ್ನತೆ ಬಗ್ಗೆ ತುಂಬ ಸಾಮಾನ್ಯವಾದ ಮೂಢನಂಬಿಕೆ ಅಂದರೆ, ಎಸ್ಪೆಷಲಿ ಯಂಗ್ಸ್ಟರ್ಸು, ಸ್ಟೂಡೆಂಟ್ಸ್ ಇರ್ತಾರೆ, ಚೆನ್ನಾಗಿ ಓದ್ತಾ ಇರ್ತಾನೆ, ಖಿನ್ನತೆ ಬಂದುಬಿಡುತ್ತೆ. ಬಂದಾಗ ಇದ್ದಕ್ಕಿದ್ದಂಗೆ ಅವ್ನು ಓದೋಕ್ಕಾಗಲ್ಲ, ಉತ್ತರ ಕೊಡಲ್ಲ. ಟೀಚರ್ಸ್ಗಳು ಅವನು ತುಂಬ ಲೇಜಿ ಆಗಿಬಿಟ್ಟಿದ್ದಾನೆ, 1-2 ಏಟ್ ಕೊಟ್ಟರೆ ಸರಿ ಆಗ್ತದೆ ಅಂತ ಪನಿಷ್ಮೆಂಟ್ ಕೊಡ್ತಾರೆ. ಅವರು ಪೇರೆಂಟ್ಸ್ ಕೇಳ್ತಾರೆ, ಪೇರೆಂಟ್ಸು ಕೂಡ ಬೈತಾರೆ. ಹಾಗಾಗಿ ಖಿನ್ನತೆದು ಬಗ್ಗೆ ಇನ್ನೂ ಹೆಚ್ಚು ತೊಂದರೆ ಆಗುತ್ತೆ ಅವ್ರಿಗೆ. ಆಮೇಲೆ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಖಿನ್ನತೆನ ಅವ್ರಿಗವರೇ ಕಂಟ್ರೋಲ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಈಗ ಟೈಫಾಯ್ಡ್ ಜ್ವರ ಬಂದವ್ರಿಗೆ ಜ್ವರ ಕಂಟ್ರೋಲ್ ಮಾಡ್ಕೊಳ್ಳಿ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಅದೇ ರೀತಿ ಖಿನ್ನತೆ ಅವರ ಕೈನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲ್ಲ, ಅದಕ್ಕೆ ಆ ರೀತಿ ನರಳ್ತಾ ಇರ್ತಾರೆ. ಆಮೇಲೆ ಈ ಮಾತ್ರೆಗಳು ಕೊಡ್ತೀವಲ್ಲ, ಆ್ಯಂಟಿ ಡಿಪ್ರೆಸೆಂಟ್ಸು, ಅದು ತುಂಬ ಅಡಿಕ್ಟಿವ್. ನಿದ್ದೆ ಮಾತ್ರೆಗಳು ಹೆಚ್ಚು ಸ್ಟ್ರಾಂಗು, ಆ ಥರ ಎಲ್ಲ ಮೂಢನಂಬಿಕೆಗಳಿದೆ. ಇದು ಪೂರ್ಣವಾಗಿ ತಪ್ಪು. ವೈದ್ಯರು ಆ ಕಾಯಿಲೆಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿರ್ತಾರೆ. ಅದನ್ನು ಯಾವುದೇ ಅವರ ಕಿಡ್ನಿ, ಲಿವರು, ನರಗಳ ಮೇಲೆ ಪರಿಣಾಮ ಏನೂ ಇಲ್ಲ, ಸುರಕ್ಷಿತ. ಹಂಗಿದೆ. ಮುಖ್ಯವಾಗಿ ವೈದ್ಯರ ಹತ್ರ ಹೋಗಬೇಕು, ಟ್ರೀಟ್ಮೆಂಟ್ ತಗೊಳ್ಬೇಕು, ಅಷ್ಟೇ ನಾನು ಹೇಳೋದು. ಬಹಳ ಉತ್ತಮವಾದ ಮಾಹಿತಿಗಳನ್ನೇ ಕೊಟ್ರಿ ಡಾಕ್ಟ್ರೆ. ಇನ್ನು ಇವತ್ತಿನ ಪ್ರಶ್ನೆಗಾಗಿ ನಮ್ಮ ಶ್ರೋತೃಗಳು ಕಾಯ್ತಾ ಇದ್ದಾರೆ. ಆಯಿತು, ಈ ವಾರದ ಈ ಬಹುಮಾನ ಪಡೆಯೋದಕ್ಕೆ ನಾವು ಈ ಪ್ರಶ್ನೆನ ಕೇಳ್ತಾ ಇದ್ದೀವಿ. ಈ ಪ್ರಶ್ನೆ ಏನಂದರೆ, ನಮ್ಮ ಜನಸಂಖ್ಯೆಯಲ್ಲಿ ಖಿನ್ನತೆಯ ಶೇಕಡಾವಾರು ಪ್ರಮಾಣ ಎಷ್ಟು? ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ನಮ್ಮ ಸಮಾಜದಲ್ಲಿ ಈ ಖಿನ್ನತೆ ಶೇಕಡಾವಾರು ಎಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳ್ಬಿಟ್ಟು ನಮ್ಮ ಇಂದಿನ ಪ್ರಶ್ನೆ ಅಲ್ವಾ ಡಾಕ್ಟ್ರೆ? ಸ್ನೇಹಿತರೆ, ಪ್ರಶ್ನೆಯನ್ನು ಕೇಳಿದ್ರಿ ಅಲ್ವಾ? ಮತ್ತೊಮ್ಮೆ ಪ್ರಶ್ನೆನ ಹೇಳ್ತೀನಿ. ಸಮಾಜದಲ್ಲಿ ಖಿನ್ನತೆ ಶೇಕಡಾವಾರು ಎಷ್ಟು ಪ್ರಮಾಣದಲ್ಲಿ ಇರುತ್ತದೆ ಅಂತ. ಇದನ್ನು ಈಗಾಗಲೇ ಮಾತಿನ ಮಧ್ಯೆ ಡಾಕ್ಟ್ರು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಶ್ರೋತೃಗಳು ಗಮನಿಸಿದರೆ ತಕ್ಷಣದಲ್ಲಿ SMS ಕಳಿಸ್ತಾರೆ. ಉತ್ತರ ಕಳಿಸಿದವರಿಗೆ ಇಬ್ಬರಿಗೆ ಬಹುಮಾನವೂ ಸಹ ಇರುತ್ತದೆ. ಇದನ್ನು ಮುಂದಿನ ವಾರ ನಮ್ಮ ಡಾಕ್ಟ್ರು ಅನೌನ್ಸ್ ಮಾಡ್ತಾರೆ, ಯಾರಿಗೆ ಬಹುಮಾನ ಬಂದಿದೆ ಅನ್ನೋದನ್ನು, ಅಲ್ವೇ ಡಾಕ್ಟ್ರೆ? ಹಾಂ ಸ್ನೇಹಿತರೆ, ಇದಕ್ಕೆ ಉತ್ತರವನ್ನು ನೀವು BGVB ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ನಿಮ್ಮ ಉತ್ತರವನ್ನು ಅದನ್ನು ಮೆಸೇಜ್ ಮಾಡಿ, ಆಮೇಲೆ 56767444 ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ನಮಗೆ ಕಳುಹಿಸಬೇಕು. ಇನ್ನೊಂದು ಮುಂದಿನ ವಾರದ ಕಾರ್ಯಕ್ರಮ ಏನಂದರೆ, ನಾವು ಮುಂದಿನ ವಾರ ಈ ಮನೋಚಿಂತನದಲ್ಲಿ ಪರೀಕ್ಷೆ ಫಲಿತಾಂಶ ಎದುರಿಸುವುದು ಹೇಗೆ ಅಂತ, ಯಾಕೆಂದರೆ ರಿಸಲ್ಟ್ ಟೈಮ್ ಬಂತು. ಇದಕ್ಕೆ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ಒಂದು ಉತ್ತಮವಾದ ಒಂದು ಮಾಹಿತಿನ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಎಲ್ಲ ಕೇಳುಗರು ಮುಂದಿನ ವಾರ ಕೇಳ್ಕೊಳ್ಳಿ ಅಂತ. ಖಂಡಿತವಾಗ್ಲೂ ಕೇಳ್ತಾರೆ ಡಾಕ್ಟ್ರೆ, ಯಾಕೆಂದರೆ ಇದು ಎಲ್ಲರಲ್ಲೂ ಇರುವಂತಹ ಭೀತಿ. ಮಕ್ಕಳು ಪರೀಕ್ಷೆ ಎದುರಿಸಿ ಬಂದಾಗ ಹೇಗೆ ಮಾಡಿದ್ರು ಅಂತ ಕೇಳಿದಾಗ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀವಿ. ಆದರೆ ಪರೀಕ್ಷಾ ಒಂದು ಇದನ್ನು ರಿಸಲ್ಟನ್ನು, ಫಲಿತಾಂಶವನ್ನು ಎದುರಿಸೋವಾಗ ಮಾತ್ರ ಆ ತವಕ ಎಲ್ರಿಗೂ ಇರುತ್ತೆ. ಹಾಗಾಗಿ ನಮ್ಮ ಶ್ರೋತೃಗಳು ಮುಂದಿನ ವಾರದ ಒಂದು ಉತ್ತಮವಾದ ಒಂದು ಮಾಹಿತಿಯನ್ನು ಕೇಳಿ ಅನುಕೂಲವನ್ನು ಪಡಿಬಹುದು ಅಂತ ಹೇಳ್ಬೋದು. ಡಾಕ್ಟ್ರೆ, ಇನ್ನು ಒಂದೇ ಒಂದು ಸಣ್ಣ ಪ್ರಶ್ನೆ ಇದೆ ನಂದು. ಈ ಖಿನ್ನತೆ ಬಗ್ಗೆ ನೀವು ಹೇಳಿದ್ರಲ್ಲ, ಖಿನ್ನತೆಗೂ ಆತ್ಮಹತ್ಯೆಗೂ ಯಾವ ಸಂಬಂಧ ಇದೆ? ಈಗ ನಮ್ಮದು ಬರ್ತಾ ನಮ್ಮ ಸಮಾಜದಲ್ಲಿ ಆತ್ಮಹತ್ಯೆ ಅನ್ನೋದೊಂದು ಪಿಡುಗಾಗ್ಬಿಟ್ಟಿದೆ. ಹಿಂದೆ ಎಲ್ಲ ನಾವು ಚಿಕ್ಕವರಾಗಿದೆಯಲ್ಲ, ಇದ್ರ ಬಗ್ಗೆ ಎಲ್ಲ ಪೇಪರ್ನಲ್ಲಿ ಏನೂ ಅಷ್ಟು ಬರ್ತಾ ಇರಲಿಲ್ಲ, ಇದ್ರ ಬಗ್ಗೆ ಯಾರೂ ಮಾತಾಡ್ಕೊಳ್ತಾ ಇರಲಿಲ್ಲ. ಈಗ ಅದು ಭಾಳ ಹೆಚ್ಚಾಗಿದೆ. ಉದಾಹರಣೆಗೆ ಕರ್ನಾಟಕ ನಮ್ಮ ದೇಶದಲ್ಲಿ 5ನೇ ಸ್ಥಾನದಲ್ಲಿದೆ. ಬೆಂಗಳೂರು ಸಿಟಿ ನಮ್ಮ ದೇಶದಲ್ಲಿ ಅಮಾಂಗ್ ಸಿಟೀಸ್ 1ನೇ ಸ್ಥಾನದಲ್ಲಿದೆ. ಅಂದರೆ ಶೇಕಡಾವಾರು ಹೇಳೋದಾದರೆ ಪ್ರತಿ ವರ್ಷ ಒಂದು 3,000 ಜನ ಆತ್ಮಹತ್ಯೆಯಿಂದ ಮರಣ ಹೊಂದುತ್ತಾ ಇದ್ದಾರೆ. 30,000 ಜನ ಆತ್ಮಹತ್ಯೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರಲ್ಲಿ ಬೇಕಾದ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ಬಹುದು.
ಅದರಲ್ಲಿ ಕಾಲು ಭಾಗಕ್ಕಿಂತ ಹೆಚ್ಚು, ಸುಮಾರು 30% ಜನ ಖಿನ್ನತೆಯಿಂದನೇ ಆತ್ಮಹತ್ಯೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಖಿನ್ನತೆ ಮತ್ತು ಆತ್ಮಹತ್ಯೆ ಬಹಳವಾಗಿ ಸಂಬಂಧಪಟ್ಟದ್ದು. ಸೊ ಖಿನ್ನತೆಯ ಬಗ್ಗೆ ಅರಿವು ತಗೊಂಡು ಆದಷ್ಟು ಬೇಗ ಚಿಕಿತ್ಸೆ ತೆಗೆದುಕೊಂಡು ಅದನ್ನು ಮೊದಲನೇದಾಗಿ ಗುರುತಿಸ್ಬೇಕು. ಇವರಿಗೆ ಖಿನ್ನತೆ ಇದೆ ಅಂತ ಗುರುತಿಸಿ ಅವರಿಗೆ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಖಿನ್ನತೆ ಪರಿಣಾಮ ಬಹಳ ಕಮ್ಮಿ. ಆತ್ಮಹತ್ಯೆ ಅನ್ನೋದು ಒಂದು ರೀತಿ ನಮ್ಮ ಪ್ರಕಾರ ಒಂದು ಮೆಡಿಕಲ್ ಎಮರ್ಜೆನ್ಸಿ. ತಕ್ಷಣ ಅವ್ರನ್ನ ವೈದ್ಯರ ಹತ್ರ ಕರ್ಕೊಂಡೋಗ್ಬೇಕು, ಅದಕ್ಕೆ ತಕ್ಷಣ ಅವರಿಗೆ ಚಿಕಿತ್ಸೆ ದೊರಕಬೇಕು, ಆ ಥರ ಅಂತ ನಾನು ಹೇಳ್ತೀನಿ. ಈ ಖಿನ್ನತೆಯಿಂದ ಬಳಲ್ತಾ ಇರೋರಿಗೆ ಆ ಕುಟುಂಬದವರು ಸ್ವಲ್ಪ ಸಹಕಾರ ನೀಡಿ ಡಾಕ್ಟರ್ ಹತ್ರ ಗುರುತಿಸಿ ತಕ್ಷಣದಲ್ಲಿ ಕರ್ಕೊಂಡು ಹೋದರೆ ಒಬ್ಬ ವ್ಯಕ್ತಿಯಿಂದ ಒಂದು ಕುಟುಂಬ, ಒಂದು ಕುಟುಂಬದಿಂದ ಒಂದು ಸಮಾಜ, ಹೀಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗಬಹುದು ಅಲ್ವೇ ಡಾಕ್ಟ್ರೆ? ಬಹಳ ಉತ್ತಮವಾದ ಮಾಹಿತಿಗಳನ್ನು ನೀಡಿದ್ರಿ. ಈ ಒಂದು ಖಿನ್ನತೆ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀರಾ. ನಮ್ಮ ಶ್ರೋತೃಗಳು ಸಹ ಎಲ್ಲರೂ ಕೇಳಿ ಖಿನ್ನತೆಯನ್ನು ಹೇಗೆ ನಿವಾರಿಸ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ದಾರೆ. ಬಹಳ ಒಳ್ಳೆಯದು ಡಾಕ್ಟ್ರೆ. ನಮ್ಮ ವಿವಿಧ ಭಾರತಿ ಪರವಾಗಿ ಹಾಗೂ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆಹಾ